ನನ್ನ ಬಗ್ಗೆ ಕಳೆದ ಒಂದು ವರ್ಷದಿಂದ ಭಾಳಷ್ಟು ನಾನು ಮಾತಾಡಿದ್ದೇನೆ. ಕಳೆದ 2-3 ಎಫ್ ಬಿ ಲೈವ್ಗಳನ್ನು ನಾನು ಮತ್ತು ಡಾಕ್ಟರ್ ಬಾಲಸರಸ್ವತಿ ಜೊತೆಯಾಗಿ ಮಾಡಿದ್ದೇವೆ. ಆಗ ಎಲ್ಲರ ಪ್ರಶ್ನೆ ಬಹಳಷ್ಟು ಇದ್ದದ್ದು ಏನು ಕೊರೋನಾದ ಚಿಕಿತ್ಸೆ ಬಗ್ಗೆ. ಇದನ್ನು ಮಾಡಬೇಕಾ, ಅದು ಬೇಕಾ, ಇದು ಬೇಕಾ ಇತ್ಯಾದಿ. ಸೊ ನಿಜಕ್ಕೂ ಏನು ಬೇಕಾಗಿದೆ, ಏನು ಬೇಕಾಗಿಲ್ಲ ಅಂತ ಹೇಳೋ ಬಗ್ಗೆ, ಮತ್ತು ನಾನು ಯಾವ ರೀತಿ ಕೊರೋನಾ ಚಿಕಿತ್ಸೆಯನ್ನು ಮಾಡ್ತೇನೆ ಅಂತ ಹೇಳೋ ಬಗ್ಗೆ ನಿಮ್ಮ ಮುಂದೆ ಕೆಲವು ನನ್ನ ಈ 1 ವರ್ಷದ ಅನುಭವವನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನಾನು ಕೆಲವು ಎಕ್ಸ್ರೇಗಳನ್ನು ನಿಮಗೆ ತೋರಿಸಬೇಕು ಅಂತ ಏನು ಒಂದು ಯೋಜನೆ ಹಾಕ್ಕೊಂಡಿದ್ದೆ. ಹೇಗೆ ನಾನು ಚಿಕಿತ್ಸೆ ನೀಡಿದ ಕೆಲವರಲ್ಲಿ ಎಕ್ಸ್ರೇ ಮೊದಲು ಅವರು ಬಂದಾಗ, ಆಸ್ಪತ್ರೆ ಬಂದಾಗ ಹೇಗಿತ್ತು, ಇಡೀ ಅವರ ಎದೆಯನ್ನು ಆವರಿಸಿಕೊಂಡ ನಿಮೋನಿಯಾ ಇತ್ತು. ಅವರಿಗೆ ಯಾವುದೇ ರೆಮ್ಡಿಸಿವಿರ್ ಅಥವಾ ಟೊಸಿಲಿಜಿಮ್ಯಾಬ್ ಅಥವಾ ಇಂಥ ಯಾವುದೇ ಔಷಧವನ್ನು ಕೊಡದೇನೆ ಹೇಗೆ ಅವರನ್ನು ನಾನು ಕೇವಲ ಆಹಾರದ ಕ್ರಮದಿಂದ ಮತ್ತು ಅಂಥ ಗಂಭೀರ ಸ್ಥಿತಿಯಲ್ಲಿರುವಾಗ ನಾವು ಸ್ವಲ್ಪ ದಿನಗಳವರೆಗೆ ಸ್ಟೀರಾಯ್ಡನ್ನು ಬಳಸಬೇಕಾಗ್ತದೆ ಮತ್ತು ಏನು ರಕ್ತ ಹೆಪ್ಪುಗಟ್ಟೋದನ್ನು ತಡೆಯುವಂಥ ಹೆಪಾರಿನ್ ಬಳಸಬೇಕಾಗ್ತದೆ. ಅದಷ್ಟನ್ನೇ ಬಳಸಿ ಯಾವ ಥರ ನಾನು ಚಿಕಿತ್ಸೆ ಕೊಟ್ಟಿದ್ದೇನೆ ಅಂತ ಕೊಟ್ಟು ಅವರು ಯಾವ ಥರ 5-10 ದಿನಗಳಲ್ಲಿ ಸಂಪೂರ್ಣವಾಗಿ ವಾಸಿಯಾಗಿದ್ದಾರೆ. ಅವರ ಎಕ್ಸ್ರೇಲಿ ಏನೆಲ್ಲ ಬದಲಾವಣೆಗಳಾಗಿತ್ತು, ಹೇಗೆ ಅದು ಕಡಿಮೆ ಆಗಿತ್ತು, ಭಾಳ ಆಸಕ್ತಿಯ ಎಕ್ಸ್ರೇಗಳಿದ್ದವು. ಅದು ಯಾಕೋ ಅದು ಇವತ್ತು ತೋರಿಸಲಿಕ್ಕೆ ಸಾಧ್ಯ ಆಗ್ತಾಯಿರಲ್ಲ. ನೋಡಿ, ಕೊರೋನಾ ನಾನು ಹಿಂದೆ ಹೇಳಿದ ಹಾಗೆ ಇದು ವೈರಸ್ನಿಂದ ಬರುವ ಕಾಯಿಲೆ. ಇದರಲ್ಲಿ ಮುಖ್ಯವಾಗಿ 2 ಹಂತಗಳಿವೆ. ಮೊದಲ ಹಂತ ಮೊದಲ ವಾರದಲ್ಲಿ, ಎರಡನೇ ಹಂತ ಎರಡನೇ ವಾರದಲ್ಲಿ. ಈ ಮೊದಲ ವಾರದಲ್ಲಿ ಈ ವೈರಸ್ ನಮ್ಮ ಗಂಟಲು ಮತ್ತು ಮೂಗನ್ನು ಪ್ರವೇಶಿಸಿ ಅಲ್ಲಿನ ಜೀವಕಣಗಳಲ್ಲಿ ಅದು ಬೆಳೀಲಿಕ್ಕೆ ಆರಂಭ ಮಾಡುವಾಗ ನಮ್ಮ ದೇಹದ ರೋಗ ಪ್ರತಿರೋಧ ಶಕ್ತಿಯ ಕಣಗಳು ಅದನ್ನು ವೈರಸ್ಸನ್ನು ಗುರುತಿಸಿ ಅದನ್ನು ನಾಶ ಮಾಡೋದಕ್ಕೆ ತಮ್ಮೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಪ್ರಯತ್ನಿಸ್ತವೆ. ಈ ಪ್ರಯತ್ನದಲ್ಲಿ ವೈರಸ್ ನಾಶ ಆಗ್ತದೆ ಮತ್ತು ವೈರಸ್ಸಿಂದ ಸೋಂಕಿತಗೊಂಡಂಥ ಕೆಲವಾರು ಜೀವಕಣಗಳು ಕೂಡ ನಾಶ ಆಗ್ತವೆ. ಸೊ ಆ ಮೂಲಕ ವೈರಸ್ಸನ್ನು ನಮ್ಮ ದೇಹದ ರೋಗರಕ್ಷಣಾ ವ್ಯವಸ್ಥೆ ನಾಶಪಡಿಸ್ತದೆ. ಇದು ಎಲ್ಲರಲ್ಲಿ ಆಗ್ತದೆ. ಇದು ಆಗೋದಕ್ಕೆ ಯಾವ ಔಷಧ ಅಗತ್ಯ ಇಲ್ಲ. ನಿಮಗೆ ಸೋಂಕು ತಗಲಿದೆ ಅಂತ ಗೊತ್ತಾಗೋ ಮೊದಲೇ ಈ ರೋಗರಕ್ಷಣಾ ವ್ಯವಸ್ಥೆಯ ದಾಳಿ ಆರಂಭ ಆಗಿರ್ತದೆ. ಅದು ಆರಂಭ ಆಗಿ ಅದು ಹೋರಾಟ ಮಾಡೋ ಸಂದರ್ಭದಲ್ಲಿ 1-2 ದಿನಗಳ ನಂತರ ನಿಮಗೆ ಜ್ವರ ಬರೋದು, ತಲೆನೋವು ಬರೋದು, ಗಂಟಲು ಊತ ಆಗೋದು. ಅಂದರೆ ಅದು ಈ ಹೋರಾಟದಲ್ಲಿ ಗಂಟಲಿನಲ್ಲಿ ಬಾವು ಉಂಟಾಗೋದು. ಸೊ ಈ ಹೋರಾಟ ನಡೀತದೆ. 2-3-4 ದಿನಗಳಲ್ಲಿ ಜ್ವರ ಕಡಿಮೆ ಆಗ್ತಾ ಬಂತು ಅಂತಂದರೆ ಹೆಚ್ಚಿನವರಲ್ಲಿ ಈ ರೋಗರಕ್ಷಣಾ ವ್ಯವಸ್ಥೆ ನಿಮ್ಮ ಹೋರಾಟದಲ್ಲಿ ಗೆಲ್ಲುತ್ತಾ ಬಂದಿದೆ ಅಂತ. ಕೆಲವರಲ್ಲಿ ಈ ರೋಗರಕ್ಷಣಾ ವ್ಯವಸ್ಥೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಬೇಕಾದದ್ದು ಅದು ವಿಫಲ ಆಗ್ತದೆ. ಏನಾಗ್ತದೆ ಅಂದರೆ ಸೋಂಕು ಜಾಸ್ತಿ ಆಗ್ತಾ ಹೋದಾಗೆ ರೋಗರಕ್ಷಣಾ ವ್ಯವಸ್ಥೆ ಕೆಲಸವು ಜಾಸ್ತಿ ಆಗ್ತದೆ. ಈ ಇದರಲ್ಲಿ ಏನು ಅದನ್ನು ಇದನ್ನು ಅದು ಎದುರಿಸುವಾಗ ರೋಗರಕ್ಷಣಾ ವ್ಯವಸ್ಥೆ ಕೈ ಮೇಲಾಗ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ. ಆವಾಗ ಸೋಂಕು ನಿಯಂತ್ರಣಕ್ಕೆ ಬರ್ತದೆ. ಸೋಂಕು ನಿಯಂತ್ರಣಕ್ಕೆ ಬಂದ ಹಾಗೆ ರೋಗರಕ್ಷಣಾ ವ್ಯವಸ್ಥೆ ಕೂಡ ತನ್ನ ಏನು ತಾನು ಕೆಲಸ ಮಾಡುವಂಥ ರಭಸ ಇದೆ, ಜೋರು ಇದೆ, ಅದನ್ನು ಅದು ತನ್ನಷ್ಟಕ್ಕೆ ನಿಯಂತ್ರಿಸ್ತಾ ಬರ್ತದೆ. ಆಗ ನಾನು ಹೇಳಿದಾಗೆ ಜ್ವರ ಇತ್ಯಾದಿ ಕಡಿಮೆ ಆಗ್ತಾ ಬರ್ತದೆ. ಆದರೆ ಇದು 1 ವಾರದಲ್ಲಿ ಹೆಚ್ಚಿನವರಲ್ಲಿ ನಡೀತದೆ. ಕೆಲವರಲ್ಲಿ ರೋಗರಕ್ಷಣಾ ವ್ಯವಸ್ಥೆ ಅಪನಿಯಂತ್ರಿತವಾಗಿದ್ದಾಗ, ಅಂದರೆ ವೆನ್ ದಿ ಇಮ್ಯೂನ್ ಸಿಸ್ಟಮ್ ಈಸ್ ಡಿಸ್ರೆಗ್ಯುಲೇಟೆಡ್, ಈ ರೋಗರಕ್ಷಣಾ ವ್ಯವಸ್ಥೆಯ ದಾಳಿ ಅದು ಮುಂದುವರಿತದೆ. ಆವಾಗ ವೈರಸ್ಸಿಗಿಂತ ಹೆಚ್ಚಾಗಿ ನಮ್ಮ ಶ್ವಾಸಕೋಶಗಳಿಗೆ, ನಮ್ಮ ರಕ್ತನಾಳಗಳಿಗೆ, ನಮ್ಮ ರಕ್ತ ಹೆಪ್ಪುಗಟ್ಟುವ ವ್ಯವಸ್ಥೆಗೆ ಸಮಸ್ಯೆ ಆಗ್ತದೆ. ರಕ್ತದ ಸಕ್ಕರೆಯ ನಿಯಂತ್ರಣಕ್ಕೂ ಸಮಸ್ಯೆ ಆಗ್ತದೆ. ಇದರಿಂದಾಗಿ ಶ್ವಾಸಕೋಶದಲ್ಲಿ ಸಮಸ್ಯೆಯಾಗಿ ಅವರ ಆಮ್ಲಜನಕದ ಮಟ್ಟ ಕಡಿಮೆ ಆಗೋದು, ಉಸಿರಾಟಕ್ಕೆ ಕಷ್ಟ ಆಗೋದು ಇತ್ಯಾದಿ ಸಮಸ್ಯೆಗಳು ಆಗಲಿಕ್ಕೆ ಆರಂಭ ಆಗ್ತದೆ. ಇದು ಸುಮಾರು 6-7 ದಿನಗಳ ನಂತರದಲ್ಲಿ ಕಂಡು ಬರಲಿಕ್ಕೆ ಶುರುವಾಗ್ತದೆ. ಒಟ್ಟಾರೆಯಾಗಿ ಏನು ಹೇಳ್ತೇನೆಂದರೆ 100ರಲ್ಲಿ 99ರಷ್ಟು ಜನರಲ್ಲಿ ಮೊದಲ ವಾರದಲ್ಲಿ ರೋಗರಕ್ಷಣಾ ವ್ಯವಸ್ಥೆಯ ದಾಳಿಯೇ ವೈರಸ್ಸನ್ನು ಹಿಮ್ಮೆಟ್ಟಿಸ್ತದೆ. ಅವರಿಗೆ ಯಾವ ಚಿಕಿತ್ಸೆಯ ಅಗತ್ಯ ಇಲ್ಲದೆ 3-4 ದಿನಗಳಲ್ಲಿ ರೋಗ ಲಕ್ಷಣಗಳು ತನ್ನಿಂತಾನಾಗಿ ಕಡಿಮೆ ಆಗ್ತಾ ಬರ್ತವೆ. ಉಳಿದವರಲ್ಲಿ ಇದು ಅಪನಿಯಂತ್ರಿತಗೊಂಡು ರೋಗರಕ್ಷಣಾ ವ್ಯವಸ್ಥೆಯ ದಾಳಿಯಿಂದ ಶ್ವಾಸಕೋಶಗಳು ಅಥವಾ ರಕ್ತನಾಳಗಳಿಗೆ ಸಮಸ್ಯೆ ಆದವರಲ್ಲಿ ಕಾಂಪ್ಲಿಕೇಶನ್ಸ್ ಅಥವಾ ಗಂಭೀರ ಸಮಸ್ಯೆಗಳು ಉಂಟಾಗ್ತವೆ. ಇಂಗ್ಲೀಷಲ್ಲಿ ಹೇಳೋದಾದರೆ
in the majority of the patients infected with COVID, our own immune system successfully tackles and controls the virus in 1 week, generally in 3 to 4 days. So it is this fight between the virus and the immune system that produces fever, headache and sore throat. As the viral load comes down, the immune system also starts controlling itself. So the fever comes down, headache improves and sore throat also improves. So this happens in almost everybody in the first week. But in few patients where their immune system is not under proper control, that's called dysregulation. It doesn't control itself, it overreacts. So in such patients, the problems continue. In the second week, the immune system and its cytokines and others, they start attacking our own tissues, particularly the lung and blood vessels. That is when the lung tissues get damaged, their oxygen starts coming down, and it may worsen further, leading to lung failure or clotting of the blood within the blood vessel, so on and so forth. But that happens in very few patients. So most of them recover within a week without the need for any treatment or any specific medication. This is the normal, this is the natural history of corona infection, or what we call as COVID. So, ಈಗ ಎಲ್ಲರಲ್ಲಿ ಇದು ಅಂದರೆ ಹೆಚ್ಚಿನವರಲ್ಲಿ ಇದು ತನ್ನಿಂತಾನಾಗಿ ಗುಣ ಆಗ್ತದೆ ಅಂತಂದರೆ ನಮ್ಮ ರೋಗರಕ್ಷಣಾ ವ್ಯವಸ್ಥೆಗೆ ಇದನ್ನು ಎದುರಿಸುವಂಥ ಸಾಮರ್ಥ್ಯ ಇದೆ ಅಂತ ಆಯಿತು. ಈ ರೋಗರಕ್ಷಣಾ ವ್ಯವಸ್ಥೆಗೆ ಇದು ಸಾಮರ್ಥ್ಯ ಇಲ್ಲದೇ ಇದ್ದರೆ ನಾವು 100 ವರ್ಷ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ನಮಗೆ ಕೊಟ್ಟಿರುವ ರೋಗರಕ್ಷಣಾ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಹುಟ್ಟಿದ ದಿನದಿಂದ ನಾವು 100 ವರ್ಷ ಬದುಕಿದರೆ 100 ವರ್ಷಗಳ ಕಾಲ ನಾವು ಸೂಕ್ಷ್ಮಾಣುಗಳ ಜೊತೆನೇ ಬದುಕ್ತಾ ಇರ್ತೇವೆ. ಸೊ ಇವು ನಮ್ಮ ಒಳಗೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ನಮಗೂ ಗೊತ್ತೂ ಕೂಡ ಆಗೋದಿಲ್ಲ. ನಮ್ಮ ರೋಗರಕ್ಷಣಾ ವ್ಯವಸ್ಥೆ ಅದನ್ನು ಗುರುತಿಸಿ ಅಲ್ಲಿಂದ ಅಲ್ಲಿಗೆ ಅದನ್ನು ನಿರ್ನಾಮ ಮಾಡ್ತದೆ. ಕೆಲವು ಉಗ್ರವಾಗಿ ವರ್ತಿಸಿದರೆ ನಮ್ಮ ರೋಗರಕ್ಷಣಾ ವ್ಯವಸ್ಥೆ ಉಗ್ರವಾಗಿ ವರ್ತಿಸ್ತದೆ. ಅಂತೂ ಇದು ನಮ್ಮನ್ನು ಜತನದಿಂದ 100 ವರ್ಷ ರಕ್ಷಿಸ್ತದೆ. ಆದ್ದರಿಂದ ರೋಗರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವಂಥ ಏನು ಯಾವುದೇ ಔಷಧಗಳಿಲ್ಲ, ಬಲಪಡಿಸುವಂಥ ಅಗತ್ಯವೂ ಇಲ್ಲ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಇಮ್ಯೂನ್ ಬೂಸ್ಟರ್ಸು ನಾವು ಬದಲಿ ಪದ್ಧತಿಯಿಂದ ಅಷ್ಟೇ ಏನು ಇಮ್ಯುನಿಟಿಯನ್ನು ಬಲಪಡಿಸಲಿಕ್ಕೆ ಸಾಧ್ಯ, ಅಥವಾ ನಮ್ಮ ಆಧುನಿಕ ವೈದ್ಯರು ಕೂಡ ಜಿಂಕ್ ತಗೊಳ್ಳಿ, ವಿಟಮಿನ್ ಸಿ ತಗೊಳ್ಳಿ, ಇದರಿಂದ ರೋಗರಕ್ಷಣಾ ವ್ಯವಸ್ಥೆ ಬಲಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೆಲ್ಲ ಹೇಳ್ತಾ ಇರೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳು ಇಲ್ಲ. ಅದರಿಂದ ದಯವಿಟ್ಟು ಯಾರೂ ಕೂಡ ನಿಮ್ಮ ರೋಗರಕ್ಷಣಾ ವ್ಯವಸ್ಥೆ ದುರ್ಬಲಗೊಂಡಿದೆ ಅಂತ ತಿಳ್ಕೊಳ್ಬೇಡಿ, ಅದನ್ನು ಬಲಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಳ್ಬೇಡಿ. ಅದನ್ನು ಬಲಪಡಿಸಲಿಕ್ಕೆ ಸಾಧ್ಯವೂ ಇಲ್ಲ. ಮತ್ತು ಇವರೇನು ಇವತ್ತು ಜಿಂಕ್ ತಗೊಳ್ಳಿ ಅಂತ ಹೇಳ್ತಾರೆ, ಇಲ್ಲ ವಿಟಮಿನ್ ಸಿ ತಗೊಳ್ಳಿ ಅಂತ ಹೇಳ್ತಾರೆ, ಅಥವಾ ಬದಲಿ ಪದ್ಧತಿಯವರು ಚವನಪ್ರಾಶ ತಗೊಳ್ಳಿ, ಕಷಾಯ ಕುಡಿರಿ, ಅರಸಿನದ ಹಾಲು ಕುಡಿರಿ, ಇತ್ಯಾದಿ ಇತ್ಯಾದಿ, ಅಥವಾ ಅವ್ರದ್ದು ಏನೋ ಮಾತ್ರೆಗಳಿದೆ ಇದನ್ನು ತಗೊಳ್ಳಿ ಅಂತ ಏನೋ ಹೇಳ್ತಾ ಇದ್ದಾರೆ. ಇವು ಯಾವುದೂ ಕೂಡ ಸತ್ಯವಾದ ವಿಷಯಗಳಲ್ಲ, ಇವರು ಯಾವುದಕ್ಕೂ ಆಧಾರಗಳಿಲ್ಲ. ಸೊ ಇದನ್ನು ನಾನು ಹೇಳಿದ ಕೂಡಲೇ ನೀವು ಆಯುರ್ವೇದದ ವಿರುದ್ಧವಾಗಿ ಮಾತಾಡ್ತೀರಿ, ಇಲ್ಲವೇ ಇಲ್ಲ. ನಾನು ಯಾವುದರ ವಿರುದ್ಧವೂ ಮಾತಾಡ್ತಾ ಇಲ್ಲ. ನಾನು ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡೋರು ಕೊಡ್ತಾ ಇರುವಂಥ ಜಿಂಕನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೇನೆ, ವಿಟಮಿನ್ ಸಿಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೇನೆ. ಆದ್ದರಿಂದ ಇದು ಯಾವುದೇ ಒಂದು ಪದ್ಧತಿಗೆ ಅಥವಾ ವ್ಯವಸ್ಥೆಯ ವಿರುದ್ಧವಾಗಿ ನಾನು ಹೇಳ್ತಾ ಇರೋದಲ್ಲ. ಸತ್ಯ ವಿಷಯ ಏನಂತಂದರೆ, ನಮ್ಮ ರೋಗರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವುದಕ್ಕೆ ಇಂಥ ಯಾವುದೇ ಹೊರಗಿನಿಂದ ಪಡೆದುಕೊಳ್ಳುವ ಔಷಧಗಳ ಅಥವಾ ಏನು ಲೋಹಾಂಶಗಳ ಅಗತ್ಯ ಇಲ್ಲವೇ ಇಲ್ಲ. ಈಗ ಜಿಂಕಿನ ವಿಷಯಕ್ಕೆ ಬರ್ತೇನೆ. ಮನುಷ್ಯನಿಗೆ ದಿವಸಕ್ಕೆ, ಒಬ್ಬ ವಯಸ್ಕನಿಗೆ ಬೇಕಾಗಿರೋದು ದಿವಸಕ್ಕೆ 11 ರಿಂದ 12 ಮಿಲಿಗ್ರಾಮ್ ಜಿಂಕ್. ಅದು ನಾವು ತಿನ್ನುವ ತರಕಾರಿಗಳಲ್ಲಿ, ನಾವು ತಿನ್ನುವ ಮೀನಿನಲ್ಲಿ, ಮಾಂಸದಲ್ಲಿ ನಮಗೆ ಸಿಕ್ಕಿಬಿಡುತ್ತೆ. ಮ್ಯಾಕ್ಸಿಮಮ್ 40ಕ್ಕಿಂತ ಗರಿಷ್ಠ 40 ಮಿಲಿಗ್ರಾಮಿಗಿಂತ ಹೆಚ್ಚು ತಗೊಳ್ಬಾರ್ದು ಅಂತಾರೆ. ಸೊ ವಾಟ್ ಐ ಆಮ್ ಸೇಯಿಂಗ್ ಈಸ್, ಅವರ್ ಇಮ್ಯೂನ್ ಸಿಸ್ಟಮ್ ಈಸ್ ಸೋ ರಾಬಸ್ಟ್ that it will protect us from our birth till our end, maybe 100 years or even more. So the immune system is so robust, it doesn't need any external intervention or external medications, whatever they may be, whether it is zinc or vitamin C or the so-called Ayurveda preparations, Chawanaprash or whatever, they are not needed and they won't help. So immune system is robust, it will take care of our all the invading viruses and bacteria that we face every day. So coming to zinc,
Normal daily requirement for an adult is about 12 milligrams, that's all. Maximum daily allowance somebody can take is 40. More than 40 milligram could cause problem. ಸೊ ಇವತ್ತು ಕೊರೋನಾಕ್ಕೆ ನೀವು ಜಿಂಕನ್ನು ಕೊಡುವ ಏನು ಪ್ರಿಸ್ಕ್ರಿಪ್ಷನ್ಗಳನ್ನು ನೋಡಿದರೆ ಎಲ್ಲ 50 ಮಿಲಿಗ್ರಾಮ್ ಜಿಂಕನ್ನು ವಾರಗಟ್ಟಲೆ ತಿಂಗಳುಗಟ್ಟಲೆ ಡಾಕ್ಟ್ರುಗಳು ಬರಿತಾ ಇದ್ದಾರೆ, ಡಾಕ್ಟ್ರುಗಳು ಸ್ವತಃ ತಿಂತಾ ಇದ್ದಾರೆ. ನೀವಾಗಿ ಹೋಗಿ ಜಿಂಕ್ ಇದೆಯಾ ಅಂತ ಹೋಗಿ ನೀವು ಇವತ್ತು ಹುಡುಕಾಡಿ ತಗೊಳ್ತಾ ಇದ್ದೀರಿ. ಜಿಂಕನ್ನು ವಿಪರೀತ ಪ್ರಮಾಣದಲ್ಲಿ ಈ ರೀತಿಯಾಗಿ ತಗೊಂಡ್ರೆ ಅದು ನಮ್ಮ ದೇಹದಲ್ಲಿ ತಾಮ್ರದ ಬಳಕೆಗೆ ಅಡ್ಡಿ ಉಂಟು ಮಾಡ್ತದೆ. ನಮಗೆ ತಾಮ್ರ ಕೂಡ ಸ್ವಲ್ಪ ಬೇಕು, ಕಬ್ಬಿಣ ಬೇಕು, ಅಯೋಡಿನ್ ಬೇಕು, ಇತ್ಯಾದಿ ಬೇರೆ ಬೇರೆ ವಸ್ತುಗಳು ನಮ್ಮ ದೇಹಕ್ಕೆ ಬೇಕಾಗ್ತದೆ. ಸೊ ನೀವು ಜಿಂಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ತಾ ಹೋದರೆ ಅದು ತಾಮ್ರದ ಬಳಕೆಗೆ ಸಮಸ್ಯೆಯನ್ನು ಉಂಟು ಮಾಡ್ತದೆ. ತಾಮ್ರ ಬಳಕೆಗೆ ಸಮಸ್ಯೆ ಆದಾಗ ಅದು ತಾಮ್ರ ನಮ್ಮ ರಕ್ತದಲ್ಲಿ ಕಬ್ಬಿಣವನ್ನು ಏನು ಸೇರಿಸಿಕೊಳ್ಳುವುದಕ್ಕೆ ಕೆಂಪು ರಕ್ತ ಕಣಗಳಿಗೆ ತಾಮ್ರದ ಅಗತ್ಯ ಇದೆ. ಸೊ ಈ ತಾಮ್ರದ ಕೆಲಸಕ್ಕೆ ಅಡ್ಡಿಯಾದಾಗ ರಕ್ತದ ಉತ್ಪಾದನೆಗೆ ಅಡ್ಡಿ ಆಗ್ಬೋದು, ಅದರಿಂದ ರಕ್ತದ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇದೆ. ಮತ್ತು ಇವೆಲ್ಲ ಕಾರಣಗಳಿಂದ ಮತ್ತು ಜಿಂಕ್ ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಯ ಟಿ ಲಿಂಫೋಸೈಟ್ ಅಂತ ಏನಿದೆ ಅದರ ಕೆಲಸಕ್ಕೆ ಅಡ್ಡಿಪಡಿಸ್ಬೋದು. ಸೊ ಅದರಿಂದ ಜಿಂಕ್ ಇಮ್ಯೂನ್ ಬೂಸ್ಟರ್ ಆಗುವ ಬದಲು ಇಮ್ಯೂನ್ಗೆ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಗೆ ನಿಜವಾಗಿ ಅದು ಸಮಸ್ಯೆಯನ್ನೇ ಉಂಟು ಮಾಡ್ಬೋದು. ಸೊ ಇನ್ಫ್ಯಾಕ್ಟ್ ಜಿಂಕ್ can cause more problems because daily requirement I said should not be daily intake should not be more than 40, but most doctors and hospitals are giving 50 milligrams every day and people are taking it like their daily meal for the past so many months. So excessive use of zinc will interfere with the functioning of another trace element called copper, and copper is needed for assimilation of iron into the red blood cells. So continuous excessive use of zinc may lead to anemia, and zinc by itself can interfere with the functioning of T lymphocytes, which are a very important component of our immune system. So instead of boosting the immunity, it may retard the immune response. So therefore nobody need to take zinc. If you are taking it, please stop using zinc. ಅದೇ ರೀತಿ ವೈಟಮಿನ್ ಸಿ ಕೂಡ, ವಿಟಮಿನ್ ಸಿ ಯಾವುದೋ ಫ್ಲೂ ರೋಗಕ್ಕೆ ಒಂದಷ್ಟು ಗ್ರಾಮ್ಗಳ ಲೆಕ್ಕದಲ್ಲಿ 20 ಗ್ರಾಮೋ 25 ಗ್ರಾಮೋ ತಗೊಂಡ್ರೆ ಪ್ರಯೋಜನ ಆಗಬಹುದು ಅಂತ ಭಾಳ ಹಿಂದೆ ಕೆಲವು ಹೇಳ್ತಾ ಇದ್ದರು. ಆದರೆ ಅದಕ್ಕೂ ಕೂಡ ಅದು ಕೊರೋನಾದಲ್ಲಿ ಅಂತೂ ಅದಕ್ಕೆ ಯಾವುದೇ ಆಧಾರಗಳಿಲ್ಲ. ಈ 500 ಮಿಲಿಗ್ರಾಮ್ ವಿಟಮಿನ್ ಸಿ ತಗೊಳ್ಳೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಅದರಿಂದ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಅಥವಾ ಹೊಟ್ಟೆ ಉರಿ ಬರ್ಬೋದು, ವಾಮಿಟಿಂಗ್ ಆಗ್ಬೋದು, ಇಂಥದ್ದೆಲ್ಲ ಸಮಸ್ಯೆಗಳು ಬರ್ಬೋದು. ಆದ್ದರಿಂದ ದಯವಿಟ್ಟು ವಿಟಮಿನ್ ಸಿಯನ್ನು ಕೂಡ ತಗೋಬೇಡಿ. ಇನ್ನು ಕಷಾಯಗಳು ಅಥವಾ ಏನು ಕ್ವಾದ ಅಂತ ಅವ್ರು ಹೇಳ್ತಾರೆ, ಅಥವಾ ಬೇರೆ ಬೇರೆ ಕಂಪನಿಗಳ ಮಾತ್ರೆಗಳು ಬಂದಿದೆ. ಚವನಪ್ರಾಶದಲ್ಲಿ ತುಂಬ ಫುಲ್ ಇರೋದು ಸಕ್ಕರೆ, ಜೇನು. ಚವನಪ್ರಾಶ ತಯಾರು ಮಾಡೋದನ್ನು ಓದಿದರೆ ಎಷ್ಟು 250 ಗ್ರಾಮ್ ಅಲ್ಲ 750, 3/4 ಕಿಲೋ ಸಕ್ಕರೆ ಮತ್ತು 100 ಗ್ರಾಮ್ ಜೇನು ಮತ್ತು ಒಂದಷ್ಟು ಕಾಲು ಕಿಲೋ ತುಪ್ಪ ಮತ್ತು ಒಂದು ಅರ್ಧ ಕಿಲೋ ನೆಲ್ಲಿಕಾಯಿ ಎಲ್ಲ ಹಾಕಿ ಆಮೇಲೆ ಉಳಿದಿದ್ದನ್ನೆಲ್ಲ ಸ್ವಲ್ಪ ಹಾಕಿ ಮಾಡುವಂಥದ್ದಂತೆ ಚವನಪ್ರಾಶ. ಸೊ ನಾವು ಪ್ರತಿಯೊಂದು ನಮ್ಮ ಇದು ಫೇಸ್ಬುಕ್ ಲೈವಲ್ಲಿ ಹೇಳಿದ್ದೇವೆ, ಸಕ್ಕರೆ ಕೊರೋನಾಕ್ಕೆ ಒಳ್ಳೆಯದಲ್ಲ. ಸಕ್ಕರೆ ನಿಮ್ಮ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಮಂಕು ಮಾಡ್ತದೆ. ಹಾಗಾದರೆ ಚವನಪ್ರಾಶದಲ್ಲಿರುವ ಸಕ್ಕರೆಯಿಂದ ಭರಿತವಾದ ಚವನಪ್ರಾಶ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವುದು ಹೇಗೆ ಸಾಧ್ಯ? ಅದರಿಂದ ಇವು ಯಾವುದಕ್ಕೂ ಕೂಡ ಆಧಾರಗಳಿಲ್ಲ. ಚವನಪ್ರಾಶವನ್ನು ತೆಗೆದುಕೊಳ್ಬೇಡಿ, ಜಿಂಕನ್ನು ತಗೊಳ್ಬೇಡಿ, ವಿಟಮಿನ್ ಸಿ ಬೇಡ. ಅದರಿಂದ ಇಮ್ಯುನೋ ಬೂಸ್ಟರ್ ಅಂತ ಹೇಳೋದನ್ನು ನೀವು ತಗೊಳ್ಬೇಡಿ. ನಮ್ಮ ರೋಗ ರಕ್ಷಣಾ ವ್ಯವಸ್ಥೆ. ಸೊ ಡೋಂಟ್ ಟೇಕ್ ಚವನಪ್ರಾಶ್, ಡೋಂಟ್ ಟೇಕ್ ಎನಿ ಆಯುರ್ವೇದ ಪ್ರಾಡಕ್ಟ್ಸ್ ಆರ್ ಹೋಮಿಯೋಪತಿ ಪ್ರಾಡಕ್ಟ್ಸ್ which claim to be immunoboosters. They are not. They will do more harm because Chyawanprash is very, very rich in sugar. It is made from sugar and honey. So sugar is an immunosuppressant. We all know that, because the best example is diabetes, where immunity is affected, dysregulated. So don't take Chyawanprash. There is no evidence that it works. And don't take any other alternative medicines, and don't take zinc and vitamin C also. They are not needed. ಸೊ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಯನ್ನು ನಾವು ದುರ್ಬಲಗೊಳಿಸದೇ ಇದ್ದರೆ ಅದಕ್ಕೆ ನಾವು ಮಾಡಬಹುದಾದಂಥ ಉಪಕಾರ. ಏನದು ರೋಗ ರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವುದು? ನಾನು ಹೇಳಿದೆ, ಅದು ಅಪನಿಯಂತ್ರಿತಗೊಂಡಾಗ ಈ ಸಮಸ್ಯೆ ಉಂಟಾಗ್ತದೆ. ಹೇಗೆ ಅಪನಿಯಂತ್ರಿತಗೊಳ್ಳುತ್ತದೆ? ಇದನ್ನು ನಾವು ಮೊದಲೇ ಹೇಳಿದ್ದೇವೆ. ಯಾವ ರೀತಿಯಲ್ಲಿ? ನೀವು ಸಕ್ಕರೆಯನ್ನು ವಿಪರೀತವಾಗಿ ಸೇವಿಸಿದರೆ, ಸಕ್ಕರೆ ಭರಿತವಾದ ಹಣ್ಣುಗಳನ್ನು ಸೇವಿಸಿದರೆ, ಜೇನಿನಿಂದ ಅಥವಾ ಆಧುನಿಕ ಆಹಾರ ಇತ್ಯಾದಿ, ಬ್ರೆಡ್ಡು, ಬಿಸ್ಕತ್ತು, ನೂಡಲ್ಸು ಇತ್ಯಾದಿ
ವ್ಯಾಯಾಮ ಮಾಡದೇ ಇರೋದು, ನೀವು ದಿನನಿತ್ಯ ಬೆಳಿಗ್ಗೆ ನಡೆಯದೇ ಇರೋದು, ಅಥವಾ ಯಾವುದೇ ರೀತಿಯ ದೈಹಿಕ ವ್ಯಾಯಾಮ ಇಲ್ಲದೇ ಇರುವುದರಿಂದ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆ ಅದರ ಚುರುಕುತನ ಏನಿದೆ ಅದು ಸ್ವಲ್ಪ ಮಬ್ಬಾಗ್ಬೋದು. ಅದರಿಂದ ರೋಗ ರಕ್ಷಣಾ ವ್ಯವಸ್ಥೆ ನಿಯಂತ್ರಣ ಸರಿಯಾಗಿರಬೇಕಾದ್ರೆ, ಅದು ಚುರುಕಾಗಿರಬೇಕಾದ್ರೆ ನೀವು ಆಧುನಿಕ ಆಹಾರಗಳನ್ನು ಏನು ನಾನು ಈಗಾಗಲೇ ಹೇಳಿದೆ, ಸಕ್ಕರೆಯನ್ನು ಸೇವಿಸೋದು, ಜೇನು, ಬೆಲ್ಲ, ಐಸ್ ಕ್ರೀಮ್ಗಳು, ಫ್ರೂಟ್ ಜ್ಯೂಸ್ಗಳು, ಇವನ್ನೆಲ್ಲ ಬಿಟ್ಟುಬಿಡಿ. ಮೈದಾ, ಬ್ರೆಡ್, ಬಿಸ್ಕತ್, ನೂಡಲ್ಸನ್ನು ಬಿಡಿ. ಅದರ ಬದಲಿಗೆ ನಾವು ಮೊದಲೇ ಹೇಳಿದಾಗೆ ಮೀನು, ಮಾಂಸ, ಮೊಟ್ಟೆ, ತರಕಾರಿಗಳು, ಬೀಜಗಳು ಇವನ್ನು ಹೆಚ್ಚಾಗಿ ತಿನ್ನಿ. ಇದಿಷ್ಟು ಮಾಡಿಕೊಂಡಿದ್ದರೆ, ಅಂದರೆ ರೋಗ ರಕ್ಷಣಾ ವ್ಯವಸ್ಥೆ ಸಬಲವಾಗಿಯೇ ಇದೆ. ನಾವು ನಮ್ಮ ಆಹಾರದಿಂದ ಮತ್ತು ವ್ಯಾಯಾಮ ಇಲ್ಲದ ಜೀವನದಿಂದ ದುರ್ಬಲಗೊಳಿಸ್ತಾ ಇದ್ದೇವೆ. ಅದನ್ನು ಮಾಡೋದನ್ನು ನಿಲ್ಲಿಸಿದರೆ ಅದು ತನ್ನ ಏನು ಬಲ ಏನಿದೆ ಅದನ್ನು ಕಾಯ್ದುಕೊಳ್ತದೆ. ಅದು ನಮ್ಮನ್ನು ಕೊರೋನಾದಿಂದ ರಕ್ಷಣೆ ಮಾಡ್ತದೆ. ಇದು ಒಂದು. ಎರಡನೇದಾಗಿ, ಈ ಕೊರೋನಾಕ್ಕೆ ಮೊದಲ ವಾರದಲ್ಲಿ ನಾನು ಹೇಳಿದೆ ಯಾವ ಚಿಕಿತ್ಸೆಯೂ ಲಭ್ಯವಿಲ್ಲ. ಕೊರೋನಾ ವೈರಸ್ಸನ್ನು ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಯೇ ನಾಶಪಡಿಸಬೇಕೇ ಹೊರತು ಅದನ್ನು ನಾಶಪಡಿಸುವಂಥ ಯಾವುದೇ ಔಷಧಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇಲ್ಲ. ಯಾವುದೇ ಅಂದರೆ ಆಧುನಿಕ ವಿಜ್ಞಾನದ್ದು ಇಲ್ಲ, ಬದಲಿ ಪದ್ಧತಿಗಳದ್ದು ಇಲ್ಲವೇ ಇಲ್ಲ. ಬದಲಿ ಪದ್ಧತಿಗಳಲ್ಲಂತೂ ಸೂಕ್ಷ್ಮಾಣು ನಿರೋಧಕ ಔಷಧಗಳು ಎಂಬುದು ಇಲ್ಲ, ಸೂಕ್ಷ್ಮಾಣು ಸೋಂಕುಗಳು ಎನ್ನುವಂಥದ್ದು ಕೂಡ ಇಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ಸೂಕ್ಷ್ಮಾಣು ರೋಗ ಎನ್ನುವುದೇ ಇಲ್ಲ ಬದಲಿ ಪದ್ಧತಿಗಳಲ್ಲಿ. ಅವರು ಸೂಕ್ಷ್ಮಾಣು ನಿರೋಧಕಗಳನ್ನು ಹೇಗೆ ಮಾಡ್ತಾರೆ ಅವರು? ಆದ್ದರಿಂದ ಯಾವುದೇ ಔಷಧಗಳನ್ನು ತಗೊಂಡು ಉಪಯೋಗ ಇಲ್ಲ. ಏನಾಗಿತ್ತು, ಕೊರೋನಾ ಆರಂಭ ಆದ ದಿನಗಳಲ್ಲಿ ಏನೇನು ಹಳೆಯ ಔಷಧಗಳಿದೆ ಅದನ್ನು ಇದಕ್ಕೆ ಆಗ್ತದ ಅಂತೇಳಿ ಪ್ರಯತ್ನ ಮಾಡಿ ನೋಡಿದರು. ಅದರಲ್ಲಿ ಕ್ಲೋರೋಕ್ವಿನ್ ಇತ್ತು, ಡಾಕ್ಸಿಸೈಕ್ಲಿನ್ನು, ಅಜಿಥ್ರೊಮೈಸಿನ್ನು, ಐವರ್ಮೆಕ್ಟಿನ್ನು, ಫ್ಲೂಯಿಗೆ ಬಳಸ್ತಾ ಇದ್ದಂಥ ಒಸೆಲ್ಟಾಮಿವಿರು, ಫ್ಲೂಯಿಗೆ ಬಳಸಲಿಕ್ಕೆ ಹುಡುಕಿದಂಥ ಹೊಸ ಔಷಧಿ ಫ್ಯಾವಿಪಿರವಿರ್, ಮತ್ತು HIV ಇದರಲ್ಲಿ ಬಳಸ್ತಾ ಇದ್ದಂಥ ಲೋಪಿನಾವಿರ್, ರಿಟಿನಾವಿರ್, ಇವನ್ನೆಲ್ಲ ಬಳಸಲಿಕ್ಕೆ ಆರಂಭ ಮಾಡಿದರು. ಆದರೆ ಇವು ಯಾವುದರಿಂದಲೂ ಪ್ರಯೋಜನ ಇಲ್ಲ ಅಂತ ಅನ್ನುವಂಥದ್ದು ಕಳೆದ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಅತಿ ಸ್ಪಷ್ಟವಾಗಿ ಹೋಗಿತ್ತು. ಆವಾಗಲೇ ರಿಕವರಿ ಅಧ್ಯಯನ ಇರ್ಬೋದು ಅಥವಾ WHO ಸಾಲಿಡಾರಿಟಿ ಅಧ್ಯಯನ ಇರ್ಬೋದು, ಇವರೆಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದ್ದು ಏನಂದರೆ, ಇವು ಯಾವುದು ಕೆಲಸ ಮಾಡೋದಿಲ್ಲ, ಇವನ್ನು ಬಳಸಬೇಡಿ. ನಮ್ಮ ಕೊರೋನಾ ಹೆದರದಿರೋಣ ಕೃತಿಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಅದನ್ನು ಬರೆದಿದ್ದೆವು. ಅದರ ಕೊನೆಯ ಪ್ಯಾರಾಗ್ರಾಫ್ ನೀವು ಓದಿದರೆ, ಕೊರೋನಾ ವೈರಸ್ಸನ್ನು ಒಳ ಹೊಕ್ಕದಾಗೆ ತಡೆಯುವುದಕ್ಕಾಗಲಿ, ಅದು ಹೊಕ್ಕಿದ ಮೇಲೆ ಬೆಳೆಯದಂತೆ ತಡೆಯುವುದಕ್ಕಾಗಲಿ, ಅಥವಾ ಬೆಳೆದದ್ದನ್ನು ಕೊಲ್ಲುವುದಕ್ಕಾಗಲಿ ಯಾವುದೇ ಔಷಧಗಳಿಲ್ಲ. ಆದ್ದರಿಂದ ಔಷಧಗಳನ್ನು ನಾವು ಕಾಯಬೇಕಾಗಿಲ್ಲ. ಅದು ಇಲ್ಲದೇ ರೋಗರಕ್ಷಣಾ ವ್ಯವಸ್ಥೆ ಅದನ್ನು ಸರಿಪಡಿಸ್ತದೆ. ಸಮಸ್ಯೆಗಳಾದವರು ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆ ಆಸ್ಪತ್ರೆಗೆ ಬಂದರೆ ಸಾಕು. ಉಳಿದವರು ಧೈರ್ಯವಾಗಿ ತಮ್ಮ ರೋಗರಕ್ಷಣಾ ವ್ಯವಸ್ಥೆಯನ್ನು ಆಹಾರ ಕ್ರಮದ ಮೂಲಕ ಸದೃಢವಾಗಿಟ್ಟರೆ ಯಾವ ಸಮಸ್ಯೆ ಇಲ್ಲದೆ ಅವರು ಧೈರ್ಯವಾಗಿ ಇರ್ಬೋದು ಅಂತ ಆವಾಗಲೂ ಹೇಳಿದ್ದೆವು. ಈಗ ಮತ್ತೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಇವತ್ತು ಸರ್ಕಾರದ ಚೀಟಿಗಳಲ್ಲಿ, ಸರ್ಕಾರದ ಚಿಕಿತ್ಸಾ ಕ್ರಮಗಳಲ್ಲಿ ಕೊಡ್ತಾ ಇರುವಂಥ ಕ್ಲೋರೋಕ್ವಿನ್, ಈ ಕ್ಲೋರೋಕ್ವಿನ್ ಏನಾಗಿತ್ತು, ಕಳೆದ ಮಾರ್ಚಲ್ಲಿ ಕೊಡಬೇಕು ಅಂತ ಆಯಿತು, ಆಮೇಲೆ ಬೇಡ ಅಂತ ಆಯಿತು, ಆಮೇಲೆ ಮೇಯಲ್ಲಿ ಪುನಃ ರಾಜ್ಯ ಸರ್ಕಾರದಲ್ಲಿ ಅದನ್ನು ಸೇರಿಸಿದರು, ಕರ್ನಾಟಕದಲ್ಲಿ ಮತ್ತೆ ಪುನಃ ತೆಗೆದರು, ಮತ್ತು ಈ ಏಪ್ರಿಲ್ 22ಕ್ಕೆ ತೆಗೆದರು, ಮೇ 1ಕ್ಕೆ ಸೇರಿಸಿದರು. ICMR ಕೂಡ ಒಮ್ಮೆ ತೆಗೀತು ಮತ್ತು ಸೇರಿಸಿತು, ಹೀಗೆ ಮಾಡ್ತಾ ಇದ್ದಾರೆ. ಆದರೆ ವಿಶ್ವ ಆರೋಗ್ಯ ಸಂಸ್ಥೆಯೇ ಮತ್ತು ಜಗತ್ತಿನ ಬೇರೆ ಎಲ್ಲ ದೇಶಗಳಲ್ಲಿ ಕ್ಲೋರೋಕ್ವಿನ್ನಿಗೆ ಯಾವುದೇ ಪಾತ್ರ ಇಲ್ಲ ಅಂತ ಹೇಳೋದನ್ನು ಅತಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಜಗತ್ತಿನ ಯಾವ ದೇಶದಲ್ಲಿಯೂ ಕೂಡ ಇವತ್ತು ಕ್ಲೋರೋಕ್ವಿನನ್ನು ಬಳಸ್ತಾ ಇಲ್ಲ. ಭಾರತದಲ್ಲಿ ಮಾತ್ರ ಅದನ್ನು ಸೂಚಿಸ್ತಾ ಇದ್ದಾರೆ. ಅದರಿಂದ ಯಾವ ಪ್ರಯೋಜನ ಇಲ್ಲ. ಯಾರಾದರೂ ಬರೆದು ಕೊಟ್ಟರೆ ನಿಮಗೆ ಸಾಧ್ಯ ಆದರೆ ಅದನ್ನು ಕೇಳಿ. ನಾನು ಇದನ್ನು ನೇರವಾಗಿ ನಾನು ಮತ್ತು ಡಾಕ್ಟರ್ ಬಾಲಸರಸ್ವತಿ ಇಬ್ಬರು ಲೇಖನಗಳನ್ನು ಬರೆದಿದ್ದೇವೆ. ಕಳೆದ ವರ್ಷವೇ ಬರೆದಿದ್ದೇವೆ. ಇದರಲ್ಲಿ ಹಲವಾರು ಅಡ್ಡ ಪರಿಣಾಮಗಳಿದೆ, ಅದನ್ನು ಬಳಸುವುದನ್ನು ನಿಲ್ಲಿಸಬೇಕು ಅಂತ. ಆದರೆ ಇನ್ನಷ್ಟು ಈ ಬಗ್ಗೆ ನಾವು ಮಾತಾಡಬೇಕಾದ ಅಗತ್ಯ ಇದೆ. ಮೊನ್ನೆ ತಾನೇ ನಾನು ದ ನ್ಯೂಸ್ ಮಿನಿಟ್ನಲ್ಲಿ ಒಂದು ಲೇಖನ ಬರೆದಿದ್ದೇನೆ. ಏನಂದರೆ, ಭಾರತದಲ್ಲಿ ಏಕರೂಪದ ಚಿಕಿತ್ಸಾ ಪದ್ಧತಿ ಇಲ್ಲವೇ ಇಲ್ಲ, ಬೇರೆ ಎಲ್ಲ ದೇಶಗಳಲ್ಲಿದೆ. ಎಲ್ಲ ದೇಶಗಳದ್ದು ಒಂದೇ ರೀತಿ, ಅಮೆರಿಕದ್ದು, ಇಂಗ್ಲೆಂಡಿದು, ಮಧ್ಯಪ್ರಾಚ್ಯದ ದೇಶಗಳದ್ದು, ನಮ್ಮ ನೆರೆಹೊರೆ ದೇಶಗಳದ್ದು ಎಲ್ಲ ಒಂದೇ ರೀತಿ ಇದೆ. ಭಾರತದ್ದು ಮಾತ್ರ ಈ ಥರ ಬೇರೆ ಇದೆ. ಇದರಿಂದ ಹಲವಾರು ಸಮಸ್ಯೆಗಳಾಗ್ತಾ ಇದೆ. ಆದರೆ ಏನು ಮಾಡೋಣ? ಸೊ ನಮಗೆ ಗೊತ್ತಿದ್ದದನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೆ. ಸೊ ಕ್ಲೋರೋಕ್ವಿನ್ ಉಪಯೋಗ ಇಲ್ಲ. ಡಾಕ್ಸಿಸೈಕ್ಲಿನ್ ಅಂತ ಆಂಟಿಬಯೋಟಿಕ್ಗಳು, ಬ್ಯಾಕ್ಟೀರಿಯಾ ನಿರೋಧಕಗಳು ವೈರಸ್ಗಳ ವಿರುದ್ಧ ಕೆಲಸ ಮಾಡೋದಿಲ್ಲ. ಅದರಿಂದ ಗ್ಯಾಸ್ಟ್ರೈಟಿಸ್ ಆಗ್ಬೋದೇ ಹೊರತು ಅಥವಾ ಸೂಪರ್ ಇನ್ಫೆಕ್ಷನ್ಗಳು. ಈ ಡಾಕ್ಸಿಸೈಕ್ಲಿನ್ ದೀರ್ಘಕಾಲ ಕೆಲಸ ಮಾಡೋ ಆ್ಯಂಟಿಬಯೋಟಿಕ್. ಅದನ್ನು ತಗೊಂಡಾಗ ನಮ್ಮ ಬಾಯಲ್ಲಿ, ಶ್ವಾಸಕೋಶದಲ್ಲಿರುವ ಬ್ಯಾಕ್ಟೀರಿಯಾಗಳು ನಾಶ ಆಗ್ಬೋದು. ಕೆಲವು ಬ್ಯಾಕ್ಟೀರಿಯಾಗಳು ಒಳ್ಳೆಯವು ಇರ್ತವೆ. ಏನು ದಾಳಿಕಾರಕ ಬ್ಯಾಕ್ಟೀರಿಯಾಗಳನ್ನು, ವೈರಸ್ಗಳನ್ನು, ಫಂಗಸ್ಗಳನ್ನು ತಡೆಯುವಂಥ ಬ್ಯಾಕ್ಟೀರಿಯಾಗಳು ಕೂಡ ಇರ್ತದೆ. ಸೊ ನೀವು ಡಾಕ್ಸಿಸೈಕ್ಲಿನ್ ಅಂತ ಆ್ಯಂಟಿಬಯೋಟಿಕ್ ತಗೊಂಡಾಗ, ಬ್ರಾಡ್ ಸ್ಪೆಕ್ಟ್ರಮ್,
ಅವು ನಾಶ ಆಗಿ ಈ ಶಿಲೀಂಧ್ರಗಳು ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಇವತ್ತು ಏನು ಬ್ಲ್ಯಾಕ್ ಫಂಗಸ್ ಇದೆ, ಅದಕ್ಕೆ ಒಂದು ಕಾರಣ ಈ ರೀತಿ ಆ್ಯಂಟಿಬಯೋಟಿಕ್ಗಳ ಅನಗತ್ಯ ಬಳಕೆ ಅಂತ ಹೇಳೋದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ ನಮ್ಮ ದೇಶದ ವೈದ್ಯರುಗಳು. ಅದು ಕೂಡ ಭಾರತಕ್ಕಷ್ಟೇ ವಿಶೇಷವಾಗಿ ಕಾಣ್ತಾ ಇರುವ ಸೋಂಕು. ಕೊರೋನಾ ಎಲ್ಲ ಕಡೆ ಇದೆ, ಭಾರತದಲ್ಲಿ ಮೊದಲನೇ ಅಲೆಯಲ್ಲಿ ಇತ್ತು, ಅಲ್ಲಿ ಎಲ್ಲಿಯೂ ಇಲ್ಲದ ಬ್ಲ್ಯಾಕ್ ಫಂಗಸ್ ಈ ಎರಡನೇ ಅಲೆಯಲ್ಲಿ ಭಾರತದಲ್ಲಿ ಇಷ್ಟು ಯಾಕೆ ಬರ್ತಾ ಇರುತ್ತೆ? ಒಂದು ಕಾರಣ ಈ ರೀತಿಯ ಆ್ಯಂಟಿಬಯೋಟಿಕ್ಗಳ ಅನಗತ್ಯ ಬಳಕೆ ಕೂಡ ಇರಬಹುದು. ಎರಡನೇ ಆ್ಯಂಟಿಬಯೋಟಿಕ್ ಅದು ಕೂಡ ದೀರ್ಘಕಾಲ ಕೆಲಸ ಮಾಡುವಂಥದ್ದು ಎಜಿಥ್ರೊಮೈಸಿನ್, ಅದು ಕೂಡ ಅಗತ್ಯ ಇಲ್ಲ, ಅದನ್ನು ಕೂಡ ಕೊಡ್ತಾ ಇದ್ದೇವೆ. ಅದು ಒಬ್ಬ ಡಾಕ್ಟ್ರ್ ಹೋದಾಗ ಅವ್ರು ಬರೆದು ಕೊಡೋದು, ಇನ್ನೊಂದು ಡಾಕ್ಟ್ರ್ ಹೋದಾಗ ಅವ್ರು ಬರೆದು ಕೊಡೋದು. ಸೊ ಎಷ್ಟು ಜನ ಎಷ್ಟು ದಿನ ಸತತವಾಗಿ ತಗೊಳ್ತಾರೆ ಈ ಪ್ರಶ್ನೆಗಳಿವೆ. ಐವರ್ಮೆಕ್ಟಿನ್ ಕೆಲಸ ಮಾಡಲ್ಲ. ಆಮೇಲೆ ಇನ್ನೇನಿದೆ, ಕೊಲ್ಚಿಸಿನ್ ಇದೆ, ಫ್ಯಾವಿಪಿರವಿರ್, ಒಸೆಲ್ಟಾಮಿವಿರ್, ಇವು ಯಾವುದು ಕೆಲಸ ಮಾಡಲ್ಲ. ಸೊ ಆದ್ದರಿಂದ ಈ ಸರ್ಕಾರ ಆಗಲಿ ಖಾಸಗಿ ವೈದ್ಯರಾಗಲಿ ಕೊರೋನಾದ ಸೋಂಕು ಲಕ್ಷಣಗಳು ತೊಡಗಿದ ತಕ್ಷಣ ಪಟ್ಟಿಯಲ್ಲಿ ಬರೆದು ಕೊಡುವ ಯಾವುದೇ ಔಷಧಗಳು ಅಗತ್ಯವೂ ಇಲ್ಲ, ಕೆಲಸ ಮಾಡೋದು ಇಲ್ಲ. ಅದರ ಬದಲು ಅದರಿಂದ ಸಮಸ್ಯೆಗಳೇ ಆಗಬಹುದು. ಸೊ ದೇರ್ಫೋರ್, ಆ್ಯಸ್ ಐ ಸೆಡ್, ಫಸ್ಟ್ ವೀಕ್ ಆಫ್ ದ ಇಲ್ನೆಸ್, no medicines are needed. Our immune system will take care, and whatever medicines are being prescribed in India, they are not prescribed anywhere else in the world. All the countries in the world except India have the same treatment protocol, which do not include any of these drugs. No drugs. They clearly say take only paracetamol for fever, nothing else. But here we are using broad spectrum antibiotics, which can create problems, can cause super infection. So the black fungus infection could be in fact due to excessive use of antibiotics also. So repeated use of azithromycin, doxycycline, so on and so forth. So therefore, international recommendation in all the countries of the world is not to use any medicine other than paracetamol. But unfortunately in our country, the treatment protocols have added these things, and they keep adding or deleting once a week, once in 15 days without any basis. So, but for our good, let us follow science, let us follow rational medicine. So no drug is effective. So don't, my recommendation is these things need not be used. So they may cause more harm. Doxycycline can cause gastritis, azithromycin can cause super infections. So therefore these are probably not necessary. This is about the first week of the illness and about the use of antibiotics. ಇನ್ನೊಂದು one more drug that is being prescribed rampantly is steroids. Now prednisolone and dexamethasone and all kinds of steroids are being prescribed. Many people are buying them from the drug stores. So these are in the first week of illness going to suppress your immune system. I told you our own immune system will tackle the virus. So if you are suppressing the immune system by using drugs like steroids, you are going to in the sense worsen the infection yourself. You are going to contribute to worsening of the infection. So therefore please do not take steroids even if somebody prescribes it in the first week of the illness. It is not to be used for home isolated patients. Now today we see a lot of black fungus in India. One reason is excessive and unnecessary use of steroids, because steroids will suppress the immunity, steroids will increase blood glucose, and both blood glucose will add to the growth of the fungus, and steroids will prevent the immune system from clearing the fungus. So it is a double whammy. So the fungus will grow enormously. That is the reason why today we are seeing more black fungus only in India. There is one other reason. I told you antibiotics. Second reason is use of steroids. ಸೊ ಅದರಿಂದ ನಮ್ಮಲ್ಲಿ ಏನು ಇವತ್ತು ಸ್ಟೀರಾಯ್ಡ್ಗಳ ಬಳಕೆ ನಮ್ಮ ರಾಜ್ಯದಲ್ಲಿ ಕೆಲವು ಸ್ಥಳೀಯ ಅದನ್ನು ಕಳೆದ ಬಾರಿ ನಾನು ಹೇಳಿದ್ದೆ, ಸ್ಥಳೀಯ ಸಂಸ್ಥೆಗಳು ಕೂಡ ಪ್ರೆಡ್ನಿಸೋಲೋನು, ಡೆಕ್ಸಾಮೆಥಾಸೋನು ಅದೆಲ್ಲ ನಾನು ತಯಾರು ಮಾಡಿದೆ, ಅದು ಯಾಕೋ ತೋರಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನನಗೆ. ಸೊ ಸ್ಟೀರಾಯ್ಡ್ಗಳನ್ನು ಅವುಗಳ ಚೀಟಿಯಲ್ಲೇ ಬರೆದು ಕೊಟ್ಟಿದ್ದಾವೆ, ಡೆಕ್ಸಾಮೆಥಾಸೋನು, ಪ್ರೆಡ್ನಿಸೋಲೋನು ಇತ್ಯಾದಿ. ಮೊದಲ ವಾರದಲ್ಲಿ ನಾನು ಹೇಳಿದೆ, ನಮ್ಮ ದೇಹದ ರೋಗರಕ್ಷಣಾ ವ್ಯವಸ್ಥೆಯೇ ವೈರಸನ್ನು ನಾಶಪಡಿಸ್ತದೆ. ನೀವು ಸ್ಟೀರಾಯ್ಡ್ ತಗೊಂಡ್ರೆ ನೀವು ರೋಗರಕ್ಷಣಾ ವ್ಯವಸ್ಥೆಯ ಈ ಕೆಲಸ ಏನಿದೆ ಅದಕ್ಕೆ ನೀವು ಅಡ್ಡಿಪಡಿಸಿದಾಗೆ ಆಗ್ತದೆ. ಆಗ ನಿಮ್ಮಲ್ಲಿ ವೈರಸ್ ಬೆಳೆಯೋದಕ್ಕೆ ನೀವೇ ಕಾರಣಕರ್ತರಾಗ್ತೀರಿ.
ಅದರಿಂದ ಮತ್ತು ಯಾವ ದೇಶದಲ್ಲಿಯೂ ಕೂಡ ಸ್ಟೀರಾಯ್ಡನ್ನು ಮೊದಲ ವಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದವರಿಗೆ ಮನೆಯಲ್ಲೇ ಇರುವ ರೋಗಿಗಳಿಗೆ ಸ್ಟೀರಾಯ್ಡನ್ನು ಬಳಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಕೊಡಲೇಬಾರದು ಅಂತ ಭಾಳ ಸ್ಪಷ್ಟವಾಗಿ ಎಲ್ಲ ದೇಶಗಳ, ಭಾರತ ಒಂದು ಬಿಟ್ಟು, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ನಾವು ಅದನ್ನು ಅನುಸರಿಸೋಣ ನಮ್ಮ ಆರೋಗ್ಯದ ದೃಷ್ಟಿಯಿಂದ. ಸೊ ದಯವಿಟ್ಟು ಯಾರೂ ಕೂಡ ಕೊರೋನಾ ಪೀಡಿತರಾದವರು, ಕೊರೋನಾ ಲಕ್ಷಣಗಳಿರುವವರು ಯಾವ ಕಾರಣಕ್ಕೂ ಸ್ಟೀರಾಯ್ಡ್ ಔಷಧಗಳನ್ನು ತೆಗೆದುಕೊಳ್ಳಬಾರದು. ಇನ್ನು ಅದು ಹೆಚ್ಚಿನವರಿಗೆ ಅದು ತನ್ನಿತಾನಾಗಿ ಗುಣ ಆಗ್ತದೆ ಅಂತ ಹೇಳಿ. ಸೊ ಹಾಗಾದರೆ ಏನು ಮಾಡಬೇಕು? ಮನೆಯಲ್ಲೇ ಇರಿ, ಒಳ್ಳೆಯ ಆಹಾರ ತಗೊಳ್ಳಿ, ಸಕ್ಕರೆ, ಸಿಹಿ ತಿನಿಸುಗಳು, ಜೇನು, ಬೆಲ್ಲ, ಆಮೇಲೆ ಹಣ್ಣು, ಹಣ್ಣಿನ ರಸಗಳು, ಮೈದಾ, ಬ್ರೆಡ್ಡು, ಬಿಸ್ಕತ್ತು, ನೂಡಲ್ಸು, ಇವನ್ನೆಲ್ಲ ಇದು ಕಳೆದ ಬಾರಿ ನಾವು ಹೇಳಿದ್ದೇವೆ, ಇವನ್ನೆಲ್ಲ ಬಿಡಿ. ತರಕಾರಿ ತುಂಬ ತಿನ್ನಿ, ಗೇರು ಬೀಜ, ಬಾದಾಮಿ, ಪಿಸ್ತಾದಂಥ ಬೀಜಗಳನ್ನು ತಿನ್ನಿ, ಮೀನು, ಮಾಂಸ, ಮೊಟ್ಟೆಯನ್ನು ತಿನ್ನಿ. ಸ್ವಲ್ಪ ಮಟ್ಟಿಗೆ ನಿಮ್ಮ ಅನ್ನ, ಚಪಾತಿ, ರೊಟ್ಟಿ ಇವನ್ನೆಲ್ಲ ನೀವು ಸೇವನೆ ಮಾಡಿ. ತುಂಬ ನೀರು ಕುಡಿರಿ. ಇದಿಷ್ಟು. ಮತ್ತು ನಿಮ್ಮ ದೇಹದ ಸ್ಥಿತಿಗತಿ ಹೇಗಿದೆ ಅಂತ ಹೇಳೋದನ್ನು ಗಮನದಲ್ಲಿಟ್ಟುಕೊಳ್ಳಿ. ಬೇರೆಯವರೊಟ್ಟಿಗೆ ಬೆರಿಬೇಡಿ, ಹತ್ತಿರಕ್ಕೆ ಹೋಗಬೇಡಿ, ಅವರಿಗೆ ನಿಮ್ಮಿಂದ ಸೋಂಕು ತಗಲು ಸಾಧ್ಯತೆಗಳಿದೆ. ಇವಿಷ್ಟು ಎಚ್ಚರಿಕೆ ವಹಿಸಿದರೆ ನೀವು ಹೆಚ್ಚಿನವರು ಗುಣಮುಖರಾಗ್ತೀರಿ. ಯಾರಿಗೆ ಈಗಾಗಲೇ ಡಯಾಬಿಟಿಸ್ ಇದೆ ಅಥವಾ ಸಕ್ಕರೆ ಕಾಯಿಲೆ ಇದೆ, ಯಾರ ದೇಹದ ತೂಕ ಜಾಸ್ತಿ ಇದೆ, ಆಮೇಲೆ ವಯಸ್ಕರಿದ್ದೀರಿ, ಅವರಲ್ಲಿ ಕೊರೋನಾ ಬಿಗಡಾಯಿಸುವ ಸಾಧ್ಯತೆ ಇದೆ. ಅಂಥವರು ವಿಶೇಷವಾಗಿ ಸುಮಾರು 10-15 ದಿನಗಳವರೆಗೆ ತಮ್ಮ ದೇಹದ ಸ್ಥಿತಿಯನ್ನು ಗಮನಿಸ್ತಾ ಇರಬೇಕು. ಇದು ಬಹಳ ಮುಖ್ಯ. ಒಂದು ವಾರದಲ್ಲಿ ಆಯಿತು, ಒಂದು ವಾರ ಆಯಿತು, ಇನ್ನೇನು ಸಮಸ್ಯೆ ಇಲ್ಲ ಅಂತ ಅಂಥವರು ಅದನ್ನು ನೋಡೋದನ್ನು ಬಿಟ್ಟು ಬಿಡಬಾರ್ದು. ಎಷ್ಟೋ ಸರಿ ನೀವು ಓದ್ತೀರಿ, ಅವನು ಚೆನ್ನಾಗಿದ್ದ, ಒಮ್ಮಿಂದೊಮ್ಮೆಗೆ ಅವನು ಅವನ ಸ್ಥಿತಿ ಬಿಗಡಾಯಿಸಿತು, ಅವನನ್ನು ಆಸ್ಪತ್ರೆ ತಗೊಂಡು ಹೋಗು. ಹಾಗೆ ಆಗಲ್ಲ ಕೊರೋನಾದಲ್ಲಿ. ಇದು ನಿಧಾನವಾಗಿ ಜಾಸ್ತಿ ಆಗುವಂಥ ಕಾಯಿಲೆ, ಹಾಗೆ ನಿಧಾನವಾಗಿ ಅದು ವಾಸಿಯಾಗುವಂಥ ಕಾಯಿಲೆ. ಆದರೆ ನಮಗೆ ತಾಳ್ಮೆ ಇರಬೇಕು. ರೋಗ ಲಕ್ಷಣಗಳು ಬಿಗಡಾಯಿಸುವುದನ್ನು ನೋಡೋದಕ್ಕೂ ತಾಳ್ಮೆ ಇರಬೇಕು. ಅವಸರವಾಗಿ ಎಲ್ಲ ಹುಷಾರಾದೆ ಅಂತೇಳಿ ಎಲ್ಲ ಬಿಟ್ಟು ಹೋಗೋದು ಅಲ್ಲ. ಸಮಸ್ಯೆಗಳಾದರೆ ಇಲ್ಲ ಇವತ್ತೇ ಕಡಿಮೆ ಆಗಬೇಕು, ನಾಳೆನೇ ಕಡಿಮೆ ಆಗಬೇಕು, ಏನು ಬೇಕಾದರೂ ಔಷಧ ಕೊಡಿ ಅಂತೇಳಿ ತಾಳ್ಮೆಗೆಟ್ಟು ವರ್ತಿಸೋದು, ಇದು ಎರಡೂ ಕೂಡ ಆಗಬಾರ್ದು. ಸೊ ಯಾರಿಗೆ ಸಮಸ್ಯೆ ಬಿಗಡಾಯಿಸೋ ಸಾಧ್ಯತೆ ಇದೆ ಅಂಥವರ ತಲೆನೋವು ಜಾಸ್ತಿ ಆಗ್ತದೆ, ಬಳಲಿಕೆ ಜಾಸ್ತಿ ಆಗ್ತದೆ, ಕೆಮ್ಮು ಹೆಚ್ಚಾಗ್ಬೋದು, ಜ್ವರ ಮುಂದುವರಿಬೋದು. ಮತ್ತು ನಾನು ಹಲವು ಬಾರಿ ಹೇಳಿದ ಹಾಗೆ ಒಂದು ಸರಳ ಗ್ಯಾಜೆಟ್ ಇದೆ, ಪಲ್ಸ್ ಆಕ್ಸಿಮೀಟರ್ ಅಂತ ನಾವು ಹೇಳ್ತೇವೆ. ಅದನ್ನು ಬಳಸಿಕೊಂಡು ನಿಮ್ಮ ಆಮ್ಲಜನಕದ ಮಟ್ಟ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದು 95ಕ್ಕಿಂತ ಕೆಳಗೆ ನಾರ್ಮಲ್ ಅಂದರೆ 97ರಿಂದ 100 ಇರ್ತದೆ. 95ಕ್ಕಿಂತ ಕೆಳಗೆ ಬರಲಿಕ್ಕೆ ಆರಂಭ ಆದರೆ ತಕ್ಷಣ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. 85-80 ಎಲ್ಲ ಬಂದಾಗ ಆಸ್ಪತ್ರೆಗೆ ಹೋಗುವುದು ಸಾಕಾಗೋದಿಲ್ಲ. 95ಕ್ಕಿಂತ ಕೆಳಗೆ ಬರಲಿಕ್ಕೆ ಆರಂಭ ಆದಾಗಲೇ ನೀವು ಆಸ್ಪತ್ರೆಗೆ ಹೋದರೆ ತಕ್ಷಣ ಆಮ್ಲಜನಕವನ್ನು ಪಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಸಾಧ್ಯ ಆದರೆ ಶ್ವಾಸಕೋಶದ ಮೇಲೆ ಇನ್ನಷ್ಟು ಒತ್ತಡ ಆಗದ ಹಾಗೆ ನೀವು ಆಕ್ಸಿಜನ್ ಕಡಿಮೆ ಆದಾಗ ನಿಮ್ಮ ಶ್ವಾಸಕೋಶ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮ ದೇಹದ ಅಂಗಾಂಶಗಳಿಗೆ ಆಕ್ಸಿಜನ್ ಬೇಕೇ ಬೇಕು, ಇಲ್ಲಾಂದರೆ ಅವು ಕೆಲಸ ಮಾಡಲ್ಲ. ಸೊ ಅವು ಏನು ಮಾಡ್ತವೆ, ಮೆದುಳಿಗೆ ಸಂಜ್ಞೆ ಕಳಿಸ್ತವೆ, ಸಿಗ್ನಲ್ ಕಳಿಸ್ತವೆ, ನನಗೆ ಆಮ್ಲಜನಕ ಸಿಗ್ತಾ ಇಲ್ಲಪ್ಪ, ಏನಾದರೂ ಮಾಡು ಅಂತ. ಮೆದುಳು ಶ್ವಾಸಕೋಶಕ್ಕೆ ಹೇಳ್ತದೆ, ಏನು ಮಾಡ್ತಾಯಿದ್ದೀಯ ನೀನು, ಸ್ವಲ್ಪ ಬೇಗನೆ ಉಸಿರಾಡು. ಅದು ಹೃದಯಕ್ಕೆ ಕಳಿಸ್ತದೆ, ನೀನು ಸ್ವಲ್ಪ ಬೇಗನೆ ಬಡ್ಕೋ. ಸೊ ಹೃದಯದ ಗತಿ ಜಾಸ್ತಿ ಆಗ್ತದೆ, ಉಸಿರಾಟದ ಗತಿ ಜಾಸ್ತಿ ಆಗ್ತದೆ. ಇದು ಉಸಿರಾಟದ ಗತಿ ಜಾಸ್ತಿ ಆದಾಗ ಮೊದಲೇ ಶ್ವಾಸಕೋಶಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಇನ್ನಷ್ಟು ಉಸಿರಾಡಬೇಕು ಅಂತಂದರೆ ಅದರ ಮೇಲೆ ಇನ್ನಷ್ಟು ಒತ್ತಡ ಬಿದ್ದು ಇದು ಪರಿಸ್ಥಿತಿ ಉಲ್ಬಣಗೊಳ್ಳುತ್ತಾನೆ ಹೋಗ್ತದೆ. ಇದನ್ನು ತಡಿಬೇಕಾದರೆ ಆಮ್ಲಜನಕ ಕಡಿಮೆ ಆಗ್ತಾ ಬಂದಾಗಲೇ 93, 92 ಹೀಗೆ ಬಂದಾಗಲೇ ಆಸ್ಪತ್ರೆಯಲ್ಲಿ ದಾಖಲಾಗಿ ಆಮ್ಲಜನಕ ಪಡೆದುಕೊಳ್ಳೋ ವ್ಯವಸ್ಥೆ ಮಾಡಿದರೆ ಬೇಗನೆ ನಾವು ಸಮಸ್ಯೆಯನ್ನು ನಿಭಾಯಿಸಲಿಕ್ಕೆ ಸಾಧ್ಯ. ಅದರಿಂದ ಇದು ಭಾಳ ಮುಖ್ಯ. ಆಮ್ಲಜನಕ ನೋಡ್ತಾ ಇರಿ, ಅದು ಕಡಿಮೆ ಆಗೋ ಸೂಚನೆಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿ. ಆಸ್ಪತ್ರೆಯಲ್ಲಿ ಏನು ಈ ಪರೀಕ್ಷೆ ಮಾಡಬೇಕು ಅದನ್ನು ಈಗ ಹೇಳ್ತೇನೆ. ಭಾಳಷ್ಟು ಜನ ಫೋನ್ ಮಾಡ್ತಾರೆ, ಕೆಲವರು ವಾಟ್ಸಪ್ಪಲ್ಲಿ CT ಸ್ಕ್ಯಾನ್ಗಳನ್ನು ಕಳಿಸ್ತಾರೆ. ನನಗೆ ಈ CT ಸ್ಕ್ಯಾನ್ಗಳನ್ನು ನೋಡಿದ ತಕ್ಷಣ ಬೇಸರನೂ ಆಗ್ತದೆ. ಇದು ಯಾಕೆ ಮಾಡ್ತಾರೆ ಅಂತ ಹೇಳೋದು ಸ್ವಲ್ಪ ಮಟ್ಟಿನ ಸಿಟ್ಟು ಕೂಡ ಬರುತ್ತೆ. CT ಸ್ಕ್ಯಾನನ್ನು ಕೊರೋನಾ ಕಾಯಿಲೆಗೆ ಮಾಡುವ ಅಗತ್ಯ ಇಲ್ಲವೇ ಇಲ್ಲ. ನಾನು ಇಷ್ಟು ಕೊರೋನಾ ಸೋಂಕಿತರನ್ನು ಗಂಭೀರ ಸ್ಥಿತಿಯಲ್ಲಿದ್ದವರಿಗೆ ಚಿಕಿತ್ಸೆ ಕೊಟ್ಟಿದ್ದೇನೆ, ನಾನು ಯಾರೊಬ್ಬರಿಗೂ CT ಸ್ಕ್ಯಾನ್ ಮಾಡಿಸಿಲ್ಲ. ಶ್ವಾಸಕೋಶಗಳಲ್ಲಿ ಯಾವ ಮಟ್ಟದ ಸಮಸ್ಯೆ ಇದೆ ಅಂತ ನೋಡೋದಕ್ಕೆ ರೋಗಿಯ ಆಮ್ಲಜನಕದ ಮಟ್ಟ, ಅವನ ನಾಡಿ ಬಡಿತದ ನಾಡಿಯ ಗತಿ, ಆಮೇಲೆ ಕೆಲವು ಸರಳವಾದ ರಕ್ತ ಪರೀಕ್ಷೆಗಳು ನಾನು ಮಾಡಿಸೋದು CRP LDH ಮಾತ್ರ. ಇದು ಎರಡೇ. ಅದಕ್ಕೆ ಹೆಚ್ಚಂದರೆ ಒಂದು 600-700 ರೂಪಾಯಿ ಖರ್ಚಾಗ್ಬೋದು. ಅದನ್ನು ಅಗತ್ಯ ಇದ್ದರೆ 3 ದಿವಸಕ್ಕೊಮ್ಮೆ ಅಥವಾ 4 ದಿವಸಕ್ಕೊಮ್ಮೆ ನಾನು ಮತ್ತೆ ಮಾಡಿಸಿ ನೋಡ್ತೇನೆ ಯಾವ ಥರ ಅವರು ಹುಷಾರಾಗ್ತಾ ಇದ್ದಾರಾ, ಅಲ್ಲ ಏನು ಗಂಭೀರ ಆಗ್ತಾ ಇದೆಯಾ ಅಂತ.
ಕೆಲವೊಮ್ಮೆ ಡಿ ಡೈಮರ್ ಪರೀಕ್ಷೆನ ಮಾಡಿಸ್ತೇನೆ. ಇನ್ನು ಉಳಿದ ಯಾವ ಮತ್ತು ಅಫ್ಕೋರ್ಸ್ ರಕ್ತದ ಬಿಳಿ ಕಣಗಳ ಸಂಖ್ಯೆ, ಶುಗರು, ರಕ್ತದ ಸಕ್ಕರೆ ಮತ್ತು ಕ್ರಿಯಾಟಿನಿನ್ ಮತ್ತು ಲಿವರ್ನ ಅದನ್ನು ಒಂದು ಸಲ ಮಾಡಿಸ್ತೇನೆ. ಡಯಾಬಿಟಿಸ್ ಇದ್ದವರಿಗೆ ಆಗಾಗ ನಾವು ಶುಗರ್ ನೋಡಬೇಕಾಗ್ತದೆ. ಇದುವರೆಗೆ ನಾನು ಯಾರಿಗೂ ಫೆರಟಿನ್ ಪರೀಕ್ಷೆ ಮಾಡಿಸಿಲ್ಲ, ಯಾರಿಗೂ IL-6 ಮಾಡಿಸಿಲ್ಲ, ಇಂಥ ವಿಪರೀತ ವೆಚ್ಚದ ಪರೀಕ್ಷೆಗಳನ್ನು ನಾನು ಮಾಡಿಸಿಲ್ಲ. ಅದನ್ನು ಮಾಡುವ ಅಗತ್ಯ ನನಗಂತೂ ಇದುವರೆಗೆ ಕಂಡು ಬಂದಿಲ್ಲ. ಆದರೆ ಕೆಲವು ವೈದ್ಯರು ಮಾಡ್ತಾ ಇರ್ಬೋದು, ಅದನ್ನು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ. ಅವರಿಗೆ ಅದು ಅಗತ್ಯ ಕಂಡು ಬಂದರೆ ಅವರು ಮಾಡಿಸ್ಬೋದು. ಆದರೆ CT ಸ್ಕ್ಯಾನ್ನ ಮಟ್ಟಕ್ಕೆ ವಿಷಯಕ್ಕೆ ಬರೋದಾದರೆ CT ಸ್ಕ್ಯಾನ್ ಮಾಡುವ ಅಗತ್ಯ ಇಲ್ಲ ಅಂತ ಹೇಳೋದನ್ನು ಭಾಳ ಸ್ಪಷ್ಟವಾಗಿ ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆಯ ಪ್ರೋಟೋಕಾಲ್ನಲ್ಲಿ ಕೂಡ ಹೇಳಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಅದನ್ನು ಹೇಳಿದೆ, CDC ಕೂಡ ಹೇಳಿದೆ, ಅಮೆರಿಕದ ರೇಡಿಯೋಲಾಜಿಕಲ್ ಅಸೋಸಿಯೇಷನ್ ಕೂಡ ಹೇಳಿದೆ. ಭಾರತದ ರೇಡಿಯೋಲಾಜಿಕಲ್ ಅಸೋಸಿಯೇಷನ್ ಹೇಳಲಿಲ್ಲ. ಅದು ಏನು ಅಂತ ಕಾರಣ ನೀವೇ ಊಹಿಸ್ಬೋದು. ಆದರೆ ARA ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, CT ಸ್ಕ್ಯಾನ್ ನೀವು ಈ ಥರ ಮಾಡೋ ಅಗತ್ಯ ಇಲ್ಲ. CT ಸ್ಕ್ಯಾನ್ ನೀವು ಒಂದು ಎಕ್ಸ್ರೇ ಮಾಡುವಾಗ ನಾವು ಏನು ಡಾಕ್ಟರ್ ಗುಲೇರಿಯಾ AIIMSನ ಡೈರೆಕ್ಟರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತಂದರೆ ಒಂದು CT ಸ್ಕ್ಯಾನ್ ಅಂದರೆ 300 ಎಕ್ಸ್ರೇ ಥರ ಅಂತೇಳಿ. ನಮಗೆ ಒಂದು ವರ್ಷದಲ್ಲಿ ಏನು ಸಿಗುವಂಥ ವಿಕಿರಣ 3 MS ನಷ್ಟಿರ್ತದೆ ಒಂದು ವರ್ಷದಲ್ಲಿ, ಸಹಜವಾಗಿ ಪ್ರಕೃತಿಯಲ್ಲಿ ಸಿಗುವಂಥ. ಒಂದು ಎಕ್ಸ್ರೇ ಮಾಡಿದಾಗ 0.1 ಒಂದು ಎಕ್ಸ್ರೇ. ಒಂದು CT ಸ್ಕ್ಯಾನಲ್ಲಿ 7. ಅಂದರೆ ಇಡೀ ವರ್ಷದಲ್ಲಿ ನಿಮಗೆ ವಾತಾವರಣದಲ್ಲಿ ಸಿಗುವ ವಿಕಿರಣದ 2 ಪಟ್ಟು ಅಥವಾ ಅದಕ್ಕಿಂತಲೂ ಹೆಚ್ಚು ಪ್ರಮಾಣದ ವಿಕಿರಣವನ್ನು ಒಂದು CT ಸ್ಕ್ಯಾನಲ್ಲಿ ನೀವು ಅದಕ್ಕೆ ಎಕ್ಸ್ಪೋಸ್ ಆಗ್ತೀರಿ. ಸೊ ಇದರಲ್ಲಿ ಇನ್ನೊಂದಾದರೆ ಕೆಲವರು 2-3 ಬಾರಿ CT ಸ್ಕ್ಯಾನ್ ಮಾಡಿದ್ದನ್ನು ನಾನು ನೋಡಿದೆ. ಪದೇ CT ಸ್ಕ್ಯಾನ್ ಕೊರೋನಾದು ಯಾವ ಥರ ಬಿಗಡಾಯಿಸ್ತಾ ಇದೆ. ಇದು ಖಂಡಿತಕ್ಕೂ ಅಗತ್ಯ ಇಲ್ಲ. CT ಸ್ಕ್ಯಾನ್ ಇಲ್ಲದೇ ಕೇವಲ ರೋಗಿ ಆಮ್ಲಜನಕದ ಮಟ್ಟ, ಅವನ ದೇಹದ ಸ್ಥಿತಿಗತಿ, ಉಸಿರಾಟದ ಗತಿ, ನಾಡಿಯ ಗತಿ ಮತ್ತು CRP LDHಗಳನ್ನು ನೋಡಿಕೊಂಡು ಶ್ವಾಸಕೋಶದ ಸ್ಥಿತಿ ಸುಧಾರಿಸ್ತಾ ಇದೆಯಾ, ಬಿಗಡಾಯಿಸ್ತಾ ಇದೆಯಾ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಆಗ್ತದೆ. ಅದನ್ನಷ್ಟೇ ನೋಡಿಕೊಂಡು ಚಿಕಿತ್ಸೆ ಏನಿರಬೇಕು, ಅವರಿಗೆ ಆಕ್ಸಿಜನ್ ಅಷ್ಟೇ ಸಾಕಾ, ಆಕ್ಸಿಜನ್ ಹೆಚ್ಚು ಮಾಡಬೇಕಾ, ಇಲ್ಲ ಅದಕ್ಕೆ ಬೇಕಾದ NRBM ಯೂಸ್ ಮಾಡಬೇಕಾ, ಅಲ್ಲ ಹೈ ಫ್ಲೋ ಮಾಸ್ಕ್ ಬೇಕಾ, ಅಥವಾ ICUಗೆ ಶಿಫ್ಟ್ ಮಾಡಬೇಕಾ, ಅಥವಾ ಇದನ್ನೆಲ್ಲ ನಾವು ಕೇವಲ ಇದರಿಂದಲೇ ತೀರ್ಮಾನ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ CT ಸ್ಕ್ಯಾನ್ ಅಗತ್ಯ ಬರೋದಿಲ್ಲ. ಅದರಿಂದ CT ಸ್ಕ್ಯಾನ್ ಬಗ್ಗೆ ಯಾರು ಹೇಳಿದ ತಕ್ಷಣ ಅದು ಯಾಕೆ ಹೇಳ್ತಾ ಇದ್ದೇನೆಂದರೆ, ತುಂಬ ಜನ ರಿಪೋರ್ಟ್ ಕಳಿಸ್ತಾರೆ. ಸರ್ ಅವರು ಮಾಡೋಕ್ಕೆ ಹೇಳಿದರು ಸರ್, ನಮಗೇನು ಅವ್ರು ಹೇಳಿದ ಮೇಲೆ ನಾವು ಮಾಡದೇ ಇರೋದು ಹೇಗೆ? 1% ಇದೆ, 5% ಇದೆ, 10% ಇದೆ. ಇದರಿಂದ ಯಾವ ಕ್ಲಿನಿಕಲ್ ತೀರ್ಮಾನಗಳು, ಟ್ರೀಟ್ಮೆಂಟ್ನ ತೀರ್ಮಾನಗಳು ಕೂಡ CT ಸ್ಕ್ಯಾನನ್ನು ಅವಲಂಬಿಸಿ ನಡೆಯೋದೇ ಇಲ್ಲ. ಅದರಿಂದ ದಯವಿಟ್ಟು CT ಸ್ಕ್ಯಾನನ್ನು ಮಾಡಿಸೋ ಬಗ್ಗೆ 100 ಸಲ ಆಲೋಚನೆ ಮಾಡಿ. ಒಂದು ಖರ್ಚು, ಎರಡನೇದಾಗಿ ವಿಕಿರಣ, ಮೂರನೇದಾಗಿ ಪ್ರಯೋಜನ. ಸೊ ಇದು CT ಸ್ಕ್ಯಾನ್ ಬಗ್ಗೆ ಮತ್ತು ಉಳಿದ ಪರೀಕ್ಷೆಗಳ ಬಗ್ಗೆ. ಸೊ ಯಾರಿಗಾದರೂ ಆಕ್ಸಿಜನ್ ಕಡಿಮೆ ಆದರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಬೇಕು. ಆಸ್ಪತ್ರೆಯಲ್ಲಿ ನಿಮಗೆ ಆಮ್ಲಜನಕವನ್ನು ಕೊಡಬೇಕಾಗ್ತದೆ ಅಗತ್ಯ ಇದ್ದಾಗ. ಆಮೇಲೆ ಆಮ್ಲಜನಕದ ಅಗತ್ಯ ಯಾರಿಗೆ ಬರ್ತದೆ ಅಂದರೆ, ಬಿಗಡಾಯಿಸಿದ ಸ್ಥಿತಿಯಲ್ಲಿರುವವರಿಗೆ ನಾವು ಡೆಕ್ಸಾಮೆಥಾಸೋನ್ ಅಥವಾ ಪ್ರೆಡ್ನಿಸೋಲೋನ್ ಅಥವಾ ಮಿಥೈಲ್ ಪ್ರೆಡ್ನಿಸೋಲೋನ್ ಇಂಜೆಕ್ಷನನ್ನು ಕೊಡ್ತೀವಿ. ಸೀಮಿತ ಪ್ರಮಾಣದಲ್ಲಿ, ಎಷ್ಟು ಕಡಿಮೆ 6 ದಿನ ಅಥವಾ 7 ದಿನಗಳಿಗೆ ಕೊಟ್ಟರೆ ಸಾಕಾಗ್ತದೆ. ಅದಕ್ಕಿಂತ ಹೆಚ್ಚು ಕೊಡುವ ಅಗತ್ಯ ಬರೋದಿಲ್ಲ ಹೆಚ್ಚಿನವರಲ್ಲಿ. ಆಮೇಲೆ ಯಾರಲ್ಲಿ ರಕ್ತ ಹೆಪ್ಪುಗಟ್ಟುವಂಥ ಸಾಧ್ಯತೆಗಳಿವೆ ಅವರಿಗೆ ನಾವು ಅದು ಹೆಪ್ಪುಗಟ್ಟದ ಹಾಗೆ ದಿನಕ್ಕೆ 1 ಹಾಗೆ 0.4 ಅಥವಾ 0.6 ಇದು ಇಂಜೆಕ್ಷನ್ ಕೊಡ್ತೀವಿ, ಹೆಪರಿನ್. ಆಗಾಗಲೇ ಕ್ಲಾಟ್ ಆದಂಥ ಸೂಚನೆಗಳಿದ್ದರೆ ಅದನ್ನು ಡೋಸ್ ಸ್ವಲ್ಪ ಹೆಚ್ಚು ಮಾಡಬೇಕಾಗುತ್ತೆ. ಮತ್ತು ಆಕ್ಸಿಜನ್ ಇದಿಷ್ಟು ಕೊಟ್ಟರು ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋದರೆ 5 ಲೀಟ್ರ್ ಇದ್ದದ್ದು 10 ಲೀಟ್ರ್ ಮಾಡ್ತೇವೆ. 10 ಲೀಟ್ರಿಗಿಂತ ಜಾಸ್ತಿ ಬೇಕಾದರೆ ವಿಶೇಷ ಮಾಸ್ಕನ್ನು ಬಳಸ್ತೀವಿ. ಅದರಲ್ಲಿ ಆಗದಿದ್ದರೆ ಹೈ ಫ್ಲೋ ಮಾಸ್ಕನ್ನು ಬಳಸ್ತೀವಿ, ಹೈ ಫ್ಲೋ ಕ್ಯಾನ್ಯುಲಾ. ಅದರಲ್ಲಿಯೂ ಆಗದಿದ್ದರೆ ICUಗೆ ಶಿಫ್ಟ್ ಮಾಡ್ತೀವಿ. ಅಲ್ಲಿ ನಾವು ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತ ಮಾಡ್ತೀವಿ. ಅದರಲ್ಲಿಯೂ ಆಕ್ಸಿಜನ್ ಮಟ್ಟ ಮೇಂಟೈನ್ ಮಾಡಲಿಕ್ಕೆ ಆಗದಿದ್ದರೆ ವೆಂಟಿಲೇಟ್ರಿಗೆ ಹಾಕಬೇಕಾಗ್ಬೋದು. ಅಷ್ಟು ಬಿಗಡಾಯಿಸಿದವರಲ್ಲಿ, ವೆಂಟಿಲೇಟ್ರಿಗೆ ಹೋದವರಲ್ಲಿ 100ಕ್ಕೆ 40 ಜನರನ್ನು ಉಳಿಸಲಿಕ್ಕೆ ನಮಗೆ ಸಾಧ್ಯ ಆಗದೇ ಇರ್ಬೋದು. ಬಟ್ ಒಟ್ಟಾರೆಯಾಗಿ ಹೆಚ್ಚಿನವರನ್ನು ಎಚ್ಚರಿಕೆಯಿಂದ ತಕ್ಷಣದಲ್ಲಿ ನಾವು ಚಿಕಿತ್ಸೆ ಮಾಡಿದರೆ ಹೆಚ್ಚಿನವರನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ದರಿಂದ ಒಟ್ಟಾರೆಯಾಗಿ ಏನು ಹೇಳೋದು ಅಂದರೆ, ಕೊರೋನಾಗೆ ಮೊದಲ ವಾರದಲ್ಲಿ ಅದು ಆರಂಭ ಆದ ಸಮಯದಲ್ಲಿ ಯಾವ ಚಿಕಿತ್ಸೆ ಅಗತ್ಯ ಇಲ್ಲ. ನಿಮ್ಮ ಒಳ್ಳೆಯ ಆಹಾರವನ್ನು ತಗೊಳ್ಳಿ, ಅದು ನಿಮ್ಮ ರೋಗರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವಂಥ ಆಹಾರಗಳನ್ನು ತ್ಯಜಿಸಿ ಅವುಗಳನ್ನು ತಗೋಬೇಡಿ.
ಯಾರಲ್ಲಿ ಇದು ರೋಗ ಬಿಗಡಾಯಿಸ್ತದೆ ಅಂಥವ್ರು ನಿಮ್ಮ ರಕ್ತದ ಆಮ್ಲಜನಕದ ಮಟ್ಟವನ್ನು ನೋಡ್ಕೊಂಡಿರಿ. ಅದು ಕಡಿಮೆ ಆದ ತಕ್ಷಣ ಆಸ್ಪತ್ರೆಗೆ ಬನ್ನಿ. ಅಲ್ಲಿ ನಿಮಗೆ ಎಕ್ಸ್ರೇ ಮಾಡಿ ಮತ್ತು ಉಳಿದ ಸರಳವಾದ ರಕ್ತ ಪರೀಕ್ಷೆಗಳನ್ನು ಮಾಡಿ ನಿಮ್ಮ ದೇಹದ ಸ್ಥಿತಿಯನ್ನು ನಾವು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಸಿ ಟಿ ಸ್ಕ್ಯಾನ್ ಮಾಡೋ ಅಗತ್ಯ ಇಲ್ಲ. ಅವರಲ್ಲಿ ಹೆಚ್ಚಿನವರನ್ನು ಕೂಡ ಆಮ್ಲಜನಕ, ಸ್ಟೀರಾಯ್ಡ್ ಮತ್ತು ಇದು ಏನು ಹೆಪರಿನ್, ರಕ್ತ ಹೆಪ್ಪುಗಟ್ಟದಾಗಿರೋ ಇಂಜೆಕ್ಷನ್, ಇದನ್ನಷ್ಟನ್ನೇ ಕೊಟ್ಟು ಹೆಚ್ಚಿನವರನ್ನು ನಾವು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಅಪರೂಪಕ್ಕೊಮ್ಮೆ ಸೆಕೆಂಡ್ರಿ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ಅದಕ್ಕೇನು ಆಧಾರ ಇದ್ದರೆ ಆ್ಯಂಟಿಬಯೋಟಿಕ್ ಬೇಕಾಗ್ಬೋದು. ಇಲ್ಲದಿದ್ದರೆ ನಾನಂತೂ ಯಾರಿಗೂ ಆ್ಯಂಟಿಬಯೋಟಿಕ್ ಒಬ್ಬರಿಬ್ಬರಿಗೆ ಅಷ್ಟೇ ಕೊಡುವ ಅಗತ್ಯ ಬಂದಿತ್ತು. ಇಲ್ಲದ್ರೆ ವೆಂಟಿಲೇಟ್ರಿಗೆ ಹೋದವರಿಗೆ, ಇಲ್ಲದ್ರೆ ಆ್ಯಂಟಿಬಯೋಟಿಕ್ ಕೂಡ ನಾನು ಬಳಕೆ ಮಾಡೋದಿಲ್ಲ. ಸೊ ಇದಿಷ್ಟು ಕೊರೋನಾ ಚಿಕಿತ್ಸೆಯ ಬಗ್ಗೆ. ಇನ್ನು ನಿಮ್ಮ ಪ್ರಶ್ನೆಗಳಿದ್ದರೆ ಉತ್ತರಿಸ್ತೇನೆ. ಇದನ್ನು ಇನ್ನೊಂದು ಸರಿ ಇಂಗ್ಲೀಷ್ನಲ್ಲಿ ಸ್ವಲ್ಪ ಬ್ರೀಫಾಗಿ ಹೇಳ್ತೇನೆ. ಯಾರಾದರೂ ಕನ್ನಡ ಗೊತ್ತಿಲ್ಲದವರು ನೋಡ್ತಾ ಇದ್ದರೆ ಅವರಿಗೋಸ್ಕರ. See, the first week, as I said, most of the patients will recover on their own in the first week. Their immune system itself will take care of the infection. In the second week, those who deteriorate, in whom the immune system fails to conquer the infection, but in turn due to dysregulation starts damaging the organs, no, they may develop complications in the second week. So they need to monitor themselves. So diabetics, elderly, patients with BP, liver disease, kidney disease, so they should monitor themselves for at least 2 weeks. So that can be done with a simple gadget called pulse oximeter. If the oxygen level comes below 95, you have to immediately report to the hospital, because if you go late, no, then your lungs would be forced by the system to overwork. So whenever the oxygen goes down, the tissues will send message to the brain that we need oxygen, we are not getting it. So the brain will instruct the lungs to work more. So lungs will work more, the respiratory rate increases, the heart will also start beating at a higher rate, so pulse rate goes up. But this excessive increased breathing effort will further injure the lungs. So to prevent that, you need to be at the hospital at the earliest, and we start you on oxygen, and that gives rest to the lungs, and lungs will improve very easily, quickly. If you go late, say when the oxygen is 80, 70, then it is already the lungs would have got immensely damaged. So that should not happen. So go to the hospital at the earliest when the oxygen is less than 95. And then treatment wise, you will be put on oxygen, and as recommended by all the protocols where steroids are shown to be beneficial in that situation, we may start the patient on steroids, dexamethasone or prednisolone, plus anticoagulant like heparin. That's all. No other drug is needed. Most of them will recover. If they don't, then we increase the dose of oxygen by changing the type of mask, high flow cannula. If that doesn't work, then we shift them to ICU, put them on non-invasive ventilation. If that also fails to improve the oxygen levels, and then we may have to put them on ventilator. Overall, most of them recover, but if they have to get into ventilators, then 40% of them or 50% of them may not make it. We may not be able to save them. This is what happens in most of the COVID cases. Now, a word about CT scans. See, the All India Institute of Medical Sciences director has very clearly stated other day that one CT scan is equal to 300 X-rays, so it is not recommended, no need to do. Despite that, many doctors are asking for CT, and many patients are on their own, going and getting CT scans now. Please don't do that. CT scans will not reveal anything. To assess a patient's condition, how severe is COVID, we can do it only with the clinical examination, looking at them, about their breathing, with their oxygen levels, with the simple test called CRP and LDH. That's all we need to do. Sometimes we may have to do a D-dimer. Other tests may not be required in most of the patients. So CT scan will expose you to unnecessary radiation, plus it won't help us in taking any clinical decisions. In fact, it overreads the problem and creates more confusion, panic, and over treatment. So there is no recommendation for CT. Please don't rush for CT scan. So whatever I said, you just come to the hospital, and with these simple interventions, most patients can be saved. CT scan, I'll just give an example. When you are in our day-to-day activities, per year, the radiation that we are exposed to is about 3 ms.
one X-ray is 0.1 ms, one CT is 7 ms. So that means one CT scan exposes you to more than double the radiation that you would get otherwise. Now there are instances where 3-4 times CT scans have been done. They are unnecessary, exposing you to radiation, plus you are spending your money, plus leads to lot of confusion and panic. So it's not necessary. So just follow this. First week, no need for any medicines. Strict diet, what I have suggested. Monitor yourself. If there are signs of oxygen going down, reach the hospital at the earliest. Simple CRP, LDH and a chest X-ray you are enough to judge your severity. Then oxygen, anticoagulation, steroids. Most of the patients will recover. So this is about COVID. If you have any doubts, if you are asking the questions, I will try to answer. Thank you. ಶೌಕತ್ ಕೇಳ್ತಾರೆ, ವಿಟಮಿನ್ ತಗೊಳ್ಳೋದು ಪ್ರಸಾದ ತಗೊಂಡ ಹಾಗೆ ಧಾರ್ಮಿಕ ಕೇಂದ್ರಗಳಲ್ಲಿ ಹೋಗಿ ಪ್ರಸಾದ ತಗೊಂಡು ಏನೋ ಸಮಾಧಾನ ಏನೋ ತಗೊಂಡಿದ್ದೀವಿ ಅಂತ ಅಲ್ಲ. ಅಂದರೆ ಹೆಚ್ಚು ಇದರಲ್ಲಿ ಏನಾಗುತ್ತೆ, ಕೊರೋನಾದಲ್ಲಿ ನೀವು ಅಗತ್ಯಕ್ಕಿಂತ ಹೆಚ್ಚು ಜಿಂಕ್ ತಗೊಳ್ತೀರಿ. ಸ್ವಲ್ಪ ಮಟ್ಟಿನ ಜಿಂಕ್ ದಿವಸಕ್ಕೆ ನಾನು ಹೇಳಿದೆ 12 ಮಿಲಿಗ್ರಾಮ್ ಬೇಕು. ನಿಮ್ಮ ಮಲ್ಟಿವಿಟಮಿನಲ್ಲಿ 1 ಅಥವಾ 2 ಮಿಲಿಗ್ರಾಮ್ ಇರುತ್ತೆ ಹೆಚ್ಚಿನದರಲ್ಲಿ. ಅದರಿಂದ ಏನು ಸಮಸ್ಯೆ ಆಗಲ್ಲ. ನೀವು ಪ್ರತಿನಿತ್ಯ ಈಗ 1 ವರ್ಷದಿಂದ ಕೆಲವರು ಜಿಂಕ್ ತಿಂತಾನೇ ಇದ್ದಾರೆ, 50 ಮಿಲಿಗ್ರಾಮ್ ಅದು ಡೋಸು. ಅದರಿಂದ ಸಮಸ್ಯೆ ಆಗುತ್ತೆ. ಅದರಿಂದ ಅದನ್ನು ದಯವಿಟ್ಟು ಮಾಡಬೇಕು. ಅವಕತ್ ಮತ್ತೆ ಕೇಳ್ತಾರೆ, ಇಫ್ ದೇರ್ ನೋ ಮೆಡಿಸಿನ್ ವೈ ದೇ ಆರ್ ಇನ್ಸಿಸ್ಟಿಂಗ್ ವ್ಯಾಕ್ಸಿನೇಷನ್. ಅಲ್ಲ, ವ್ಯಾಕ್ಸಿನೇಷನ್ ಈಸ್ ಡಿಫರೆಂಟ್ ಫ್ರಮ್ ಮೆಡಿಸಿನ್ಸ್. ಸಿ, ವ್ಯಾಕ್ಸಿನೇಷನ್ ಈಸ್ ಟು ಪ್ರಿವೆಂಟ್ ದ ಇನ್ಫೆಕ್ಷನ್, medicines are to treat the infection. They are completely different. So those who are vulnerable for the complications like the elderly, diabetes and all these, and if they are not already infected, they may be vaccinated. There is some meaning in that. But as I said, majority of children, youngsters who are very healthy, who are not indulging in this modern food and lifestyle, who are very unlikely to be affected by COVID, they may not get any additional benefit with vaccine. And particularly those who are already infected, they have lifetime immunity. They are not going to get any benefit from vaccination. But definitely those who are vulnerable and uninfected so far, they may be helped with that. That is to prevent the infection. I am discussing about treatment. Once you get the infection, what to do. ಭಾರತಿ ಒಳ್ಳೆ ಪ್ರಶ್ನೆಗೆ. ಒಮ್ಮೆ ಕೋವಿಡ್ ಬಂದು ಹೋದರೆ ಮತ್ತೆ ಬರೋದಿಲ್ಲ ಅಂತ ನೀವು ಹೇಳಿದಿರಿ, ಆದರೆ ಕೆಲವರು 2ನೇ ಸಲ ಬಂತು ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಮತ್ತು ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರಲ್ಲಿ ವ್ಯಾಕ್ಸಿನ್ ಕೊಡ್ತಾರಲ್ಲ ಫ್ಲೂ ಸೋಂಕಿಗೆ, ಹಾಗೆ ಕೋವಿಡ್ ಮತ್ತೆ ಬರೋದಿಲ್ವಾ? ಬಹಳ ಗಹನವಾದ ಪ್ರಶ್ನೆ ನೀವು ಕೇಳಿದ್ದೀರಿ. ನೋಡಿ, ಈ ಫ್ಲೂ ವ್ಯಾಕ್ಸಿನ್ ಅನ್ನೋದಿದೆಯಲ್ಲ, ಅಮೆರಿಕದಲ್ಲಿ ಎಲ್ಲರೂ ತಗೋತಾರೆ ಫ್ಲೂ ಶಾಟ್ ಅಂತ. ನಮ್ಮ ದೇಶದಲ್ಲಿ 2009-10ರಲ್ಲಿ H1N1 ಬಂದಾಗಲೂ ಬಹಳ ದೊಡ್ಡ ಪ್ರಯತ್ನ ನಡೀತು. ಫ್ಲೂ ವ್ಯಾಕ್ಸಿನನ್ನು ತೊಗೊಂಬಂದರು ಇಲ್ಲಿ ತಗೋಬೇಕು ಅಂತ. ಆದರೆ ನಮ್ಮ ದೇಶದ ಜನ ತಮ್ಮ ವಿವೇಚನೆಯನ್ನು ಬಳಸಿ ಯಾರೂ ತಗೊಂಡೇ ಇಲ್ಲ. ಈಗ ಇದು ನೀವು ಮಾಹಿತಿಯನ್ನು ನೋಡಿ ಕಲೆ ಹಾಕಿದರೆ ವರ್ಲ್ಡ್ ಓವರ್ ಫ್ಲೂ ವ್ಯಾಕ್ಸಿನಿಂದ ಎಷ್ಟು ಜೀವಗಳನ್ನು ಉಳಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನೋಡಿದರೆ ಉತ್ತರ ನಿಮಗೆ ಸಿಗುತ್ತೆ. ಹೆಚ್ಚೇನು ಅದರಿಂದ ಲಾಭ ಆಗ್ತಾ ಇಲ್ಲ. ಅದು ಫ್ಲೂ ಬಗ್ಗೆ. ಅದು ಫ್ಲೂನಲ್ಲಿ ಏನಂತಾರೆ, ಆಗಾಗ ರೂಪಾಂತರಗಳು ಇದಕ್ಕಿಂತ ಹೆಚ್ಚು ಸಾಮಾನ್ಯ ಇದೆ. ಅದು ಏನೋ ಅದನ್ನೊಂದು ಇದನ್ನು ಮಾಡಿಬಿಟ್ಟಿದ್ದಾರೆ, ತಗೋಬೇಕು ಫ್ಲೂ ಶಾಟ್ಸ್ ಅಂತ. ನಮ್ಮಲ್ಲಿ ನಾನು ಹೇಳಿದಂಗೆ ಇದುವರೆಗೆ ಯಾಕೋ ಅದು ಬಂದಿಲ್ಲ. ಬಹುಶಃ ಇನ್ನೂ ನಮ್ಮ ಜನರ ವಿವೇಚನೆ ಚೆನ್ನಾಗಿದೆ. ಕೋವಿಡ್ ಫ್ಲೂವಿನಷ್ಟು ಸಾಮಾನ್ಯವಾದ ವೈರಸ್ ಅಲ್ಲ, ಮತ್ತು ಫ್ಲೂವಿನಷ್ಟು ಬಗೆ ಇದರಲ್ಲಿ ಇಲ್ಲ. ಕೇವಲ 7 ಬಗೆಯ ಕೊರೋನಾ ವೈರಸ್ಗಳಿರೋದು.
ಈಗೇನು ನಾವು ರೂಪಾಂತರಗಳನ್ನು ನೋಡ್ತಾ ಇದ್ದೆ ಸಣ್ಣ ಪುಟ್ಟವು, ಅವೆಲ್ಲ ಅತ್ಯಂತ ಮೈನ್ಯೂಟ್ ರೂಪಾಂತರಗಳು, ಅತಿ ಸಣ್ಣವು. ಅವುಗಳಿಂದ ನಿಮಗೆ ಒಮ್ಮೆ ಕೋವಿಡ್ ಬಂತು ಅಂತಂದರೆ, ಈ ಸಾರ್ಸ್ ಕೋವಿಡ್ ಸೋಂಕು ನಿಮಗೆ ತಗಲಿದ್ರೆ ಬೇರೆ ಯಾವ ರೂಪಾಂತರಿತ ಬಗ್ಗೆಯೂ ನಿಮ್ಮನ್ನು ಮತ್ತೆ ಕಾಡೋದಿಲ್ಲ. ಈಗ ನೋಡಿ, ಈಗ ಜಗತ್ತಿನಲ್ಲಿ ಕೋಟಿಗಟ್ಟಲೆ ಜನರಿಗೆ ಕೋವಿಡ್ ಬಂದಿದೆ. ಅದರಲ್ಲಿ ರೀಇನ್ಫೆಕ್ಷನ್ ಎಷ್ಟಿದೆ? ಈಗ ಮೊನ್ನೆ ತಾನೇ ಲ್ಯಾನ್ಸೆಟ್ನಲ್ಲಿ ಇಂಗ್ಲೆಂಡಿನ ಒಂದು ವಿವಾಲ್ಡಿ ಸ್ಟಡಿ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ದೀರ್ಘಕಾಲ ಏನು ಆರೈಕೆ ಕೇಂದ್ರಗಳಲ್ಲಿರೋದು, ವೃದ್ಧಾಶ್ರಮಗಳಿರ್ಬೋದು ಅಥವಾ ಏನು ಈ ಥರ ಇರ್ತಾವಲ್ಲ, ಅಲ್ಲಿ ಇದ್ದಂಥ ಸುಮಾರು 600ಕ್ಕೂ ಹೆಚ್ಚು ಅಲ್ಲಿನ ಇನ್ಮೇಟ್ಸನ್ನು ಮತ್ತು ಅವರನ್ನು ನೋಡಿಕೊಳ್ಳುವ ಸುಮಾರು 1000 ಸಿಬ್ಬಂದಿಯನ್ನು 7 ತಿಂಗಳ ಕಾಲ ಅವರು ಭಾಳ ಚಂದದಲ್ಲಿ ಪರೀಕ್ಷಿಸಿ ನೋಡಿಕೊಂಡು ಒಂದು ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಒಮ್ಮೆ ಕೊರೋನಾ ಬಂದವರಿಗೆ ಮತ್ತೆ ಬರೋ ಸಾಧ್ಯತೆಗಳು ತೀರಾ ಅತ್ಯಲ್ಪ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. 1-2 ಪ್ರಕರಣಗಳನ್ನು ನಾವು ಗುರುತಿಸಿದರೆ ಅದನ್ನು ಕೂಡ ಅವರು ಹೇಳ್ತಾರೆ, ಇದು ರೀಇನ್ಫೆಕ್ಷನ್ ಅಂತ ನಮಗೆ ಗ್ಯಾರಂಟಿಯಾಗಿ ಹೇಳಕ್ಕೆ ಬರೋಲ್ಲ. ಪರೀಕ್ಷೆಗಳಲ್ಲಿ ಹಳೆಯ ಪರೀಕ್ಷೆ, ಅದು ಮೊದಲು ಮಾಡಿದಂಥ ಕೆಲವು ಪರೀಕ್ಷೆಗಳು ಅದು ಇಷ್ಟು ನಿಖರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ರೀಇನ್ಫೆಕ್ಷನ್ ಡೆಫಿನೆಟ್ಲಿ ಆಗ್ತದೆ ಅಂತ ಹೇಳೋದಕ್ಕೆ ಆಧಾರಗಳಿಲ್ಲ. ಮತ್ತು ಇವೆಲ್ಲ ಊಹಾಪೋಹಗಳು. ಮತ್ತು ನಮ್ಮ ರಾಜ್ಯದ ವರದಿಗಳ ಬಗ್ಗೆ ನಾನು ಏನು ಟಿಪ್ಪಣಿ ಮಾಡೋಕ್ಕೆ ಹೋಗೋದಿಲ್ಲ. ಅದರಲ್ಲಿ ಏನೋ ಸಮಸ್ಯೆಗಳು ಇರಲೇಬೇಕು, ಅದನ್ನು ನಾವು ಇಲ್ಲಿ ಸಾರ್ವಜನಿಕವಾಗಿ ಹೇಳೋದು ಸರಿಯಲ್ಲ. ವೈಜ್ಞಾನಿಕವಾಗಿ ಇದುವರೆಗೆ ಎಲ್ಲಿಂದಲೂ ಕೂಡ ಖಂಡಿತಕ್ಕೂ ಮರು ಸೋಂಕು ತಗಲಿದೆ ಅಂತ ಹೇಳೋ ವರದಿಗಳು ನನಗೆ ಬಂದಿಲ್ಲ. ಮೊನ್ನೆ ಇನ್ನೊಂದು ಗುಂಪಿನ ಹೀಗೆ ಫೇಸ್ಬುಕ್ ಬಳಗದಲ್ಲಿ ಚರ್ಚೆ ಆಗುವಾಗ ಒಂದು 50 ಸೋಂಕಿತರ, ಒಂದು 50 ಒಟ್ಟು ರೀಇನ್ಫೆಕ್ಷನ್ ಅಂತ ಹೇಳೋ ಒಂದು 5-6 ಪಬ್ಲಿಷ್ಡ್ ಪೇಪರ್ಸನ್ನು ಕಳಿಸಿಕೊಟ್ರು. ಅದನ್ನು ನಾನು ವಿವರವಾಗಿ ಓದಿದೆ ಎಲ್ಲವನ್ನು. ಅದರಲ್ಲಿ ಎಲ್ಲದರಲ್ಲೂ ಇದನ್ನೇ ಹೇಳ್ತಾರೆ, ವಿ ವಿಲ್ ರಾದರ್ ಕಾಲ್ ದಮ್ ರಿಕರೆನ್ಸ್ ಬಟ್ ನಾಟ್ ರೀಇನ್ಫೆಕ್ಷನ್ ಬಿಕಾಸ್ ದೇರ್ ಕುಡ್ ಬಿ ಸಮ್ ಪ್ರಾಬ್ಲಮ್ಸ್ ಅಂತ. ಸೊ 100% ರೀಇನ್ಫೆಕ್ಷನ್ ಆಗಿದೆ ಅಂತ ಹೇಳೋ ಬಗ್ಗೆ ಇದುವರೆಗೆ ಮಾಹಿತಿ ಇಲ್ಲ. ಅದಕ್ಕೆ ನಾನು ಪ್ರತಿ ಸಲ ಹೇಳೋದು, ರೀಇನ್ಫೆಕ್ಷನ್ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ. ಆಮೇಲೆ ನೇಚರ್ ಪತ್ರಿಕೆಯಲ್ಲಿ ಈಗ ಟಿ ಲಿಂಫೋಸೈಟ್ ಮತ್ತು ಬಿ ಸೆಲ್ಸ್ ಅಂದರೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಮತ್ತು ಆ್ಯಂಟಿಬಾಡಿಯನ್ನು ಉತ್ಪಾದನೆ ಮಾಡೋ ಇಮ್ಯುನಿಟಿ, ಇದು ಎರಡೂ ನಮ್ಮ ಇಮ್ಯೂನ್ ಸಿಸ್ಟಮ್ನ ಭಾಗಗಳು. ಈ ಎರಡೂ ಇಮ್ಯೂನ್ ರೆಸ್ಪಾನ್ಸ್ಗಳು ಭಾಳ ರಾಬಸ್ಟ್ ಆಗಿ, ಸದೃಢವಾಗಿ, ಲಾಂಗ್ ಟರ್ಮ್, ದೀರ್ಘಕಾಲ ಉಳಿಯುವಂಥದ್ದು ಇದೆ ಅಂತೇಳಿ ವರದಿ ಮಾಡಿದ್ದಾರೆ ಸಾರ್ಸ್ ಕೋವಿಡ್-2 ಅಲ್ಲಿ. ಆದ್ದರಿಂದ ರೀಇನ್ಫೆಕ್ಷನ್ ಬಗ್ಗೆ ದಯವಿಟ್ಟು ಯಾರು ತಲೆ ಕೆಡಿಸಿಕೊಳ್ಬೇಡಿ. ಒಮ್ಮೆ ಸೋಂಕು ತಗುಲಿದವರಿಗೆ ಈ ಕಾರಣದಿಂದಾಗಿ ವ್ಯಾಕ್ಸಿನ್ ತಗೊಳ್ಳೋ ಅಗತ್ಯ ಇಲ್ಲ ಅನ್ನುವಂಥದ್ದು ನನ್ನ ಖಚಿತ ಅಭಿಪ್ರಾಯ. ಈಗ ಸರ್ಕಾರ ಕೂಡ ಏನು 6 ತಿಂಗಳು ತಗೋಬೇಡಿ ಆಮೇಲೆ ನೋಡುವ ಅಂತ ಹೇಳಿದೆ. ಆಮೇಲೆ ಏನು ಹೇಳ್ತಾರೋ ನೋಡೋಣ. ಬಟ್ ಸದ್ಯಕ್ಕೆ ಒಮ್ಮೆ ಸೋಂಕಿತರಾದವರು ವ್ಯಾಕ್ಸಿನ್ ತಗೊಳ್ಳೋ ಅಗತ್ಯ ಇಲ್ಲ. ಒಮ್ಮೆ ಪಾಸಿಟಿವ್ ಆದ ವ್ಯಕ್ತಿ 15 ದಿವಸದ ನಂತರ ಪರೀಕ್ಷೆ ಮಾಡಿದರೆ ನೆಗೆಟಿವ್ ರಿಪೋರ್ಟ್ ಅಲ್ಲ, ಯಾವ ಪರೀಕ್ಷೆ ಅಂತ ಹೇಳೋದು ಮುಖ್ಯ. ನೋಡಿ, ನೀವು ಒಮ್ಮೆ ಕೊರೋನಾ ಬಂದರೆ RT-PCR ಪರೀಕ್ಷೆ ಅದನ್ನು ಕೂಡ ಮತ್ತೆ ಮಾಡೋ ಅಗತ್ಯ ಇಲ್ಲ ಅಂತ ಈಗ ಸರ್ಕಾರ ಹೇಳಿಬಿಟ್ಟಿದೆ. ನೀವು ಒಮ್ಮೆ RT-PCR ಮಾಡಿ ಮತ್ತೆ ಹೋಗಿ RT-PCR ಮಾಡಿ ನೋಡೋ ಅಗತ್ಯ ಇಲ್ಲ. ಅದು ಬಂದರೆ 1 ವಾರದಲ್ಲಿ ಅದು ಗುಣ ಆಯಿತು ಅಂತ ಲೆಕ್ಕ, ಮತ್ತೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ನಿಮಗೆ ನಾನು ಹೇಳ್ತಾ ಇರೋದಲ್ಲ, ಕೇಂದ್ರ ಸರ್ಕಾರನೇ ಹೇಳಿದೆ. ಆದ್ದರಿಂದ ನಿಮಗೆ ರೋಗ ರಕ್ಷಣಾ ಶಕ್ತಿ ಬಂದಿದೆ ಅಂತ ಪರೀಕ್ಷೆ ಮಾಡೋ ಆಸಕ್ತಿ ಇದ್ದರೆ, ನಿಜಕ್ಕೂ ಸೋಂಕು ಬಂದಿದ್ದರೆ 3 ವಾರದ ನಂತರ ನಿಮ್ಮ ಪ್ರತಿಕಾಯಗಳ ಪರೀಕ್ಷೆಯನ್ನು ಮಾಡಿಸಿ, ಆ್ಯಂಟಿಬಾಡೀಸ್. ಬಟ್ ಆ ಪರೀಕ್ಷೆಗೂ ಕೂಡ ಸುಮಾರು ₹1,500 ಖರ್ಚಾಗೋದ್ರಿಂದ ಸಾಧ್ಯ ಆದರೆ ಮಾಡಿಸಿ. ಅದು ಮಾಡೋದಾದರೆ ಎಲಿಸಾ ಪರೀಕ್ಷೆ ಮಾಡಿಸ್ಬೇಕು, ಕಾರ್ಡ್ ಟೆಸ್ಟ್ ಮಾಡಿಸಬೇಡಿ. ಸಾಧ್ಯ ಆದರೆ ಮಾಡಿಸಿ. ನಾನು ರೆಕಮೆಂಡೇಷನ್ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಆಸಕ್ತಿ ಇದ್ದರೆ ನೀವು ಮಾಡಿಸ್ಬೋದು. ರಮೇಶ್ ಉಡುಪ, ಈ ಬಾರಿ ಸದೃಢ ಹಾಗೂ ಆರೋಗ್ಯವಂತ ಯುವಕರು ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿಗೀಡಾಗಲು ಕಾರಣವೇನು? ಇಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳೋದಕ್ಕೇ ಆಧಾರಗಳು ಇಲ್ಲ. ಕೇಂದ್ರ ಸರ್ಕಾರದ ಸಚಿವಾಲಯದಿಂದ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರು, ರಾಜ್ಯ ಸರ್ಕಾರ ಮಾಹಿತಿ ಎಲ್ಲವನ್ನು ನೋಡಿದರೆ ಒಟ್ಟಾರೆಯಾಗಿ ಸಾವಿನ ಪ್ರಮಾಣ 40 ವರ್ಷಕ್ಕಿಂತ ಕೆಳಗಿನವರಲ್ಲಿ ಕಳೆದ ಬಾರಿ 7% ಇತ್ತು, ಈಗಲೂ 7%ದಷ್ಟೇ ಇದೆ. ಸುದ್ದಿಗಳಲ್ಲಿ ಅದು ದೊಡ್ಡದಾಗಿ ಬಂದಿದ್ದರೂ ಕೂಡ ನೀವು ಆ್ಯಕ್ಚುಯಲ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಅದು ಅಷ್ಟೇ ಇದೆ. ಬ್ಲಡ್ ಥಿನ್ನರ್ ಕೊಡದೇ ಇದ್ದಿದ್ದಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತ ಆಗಾಗ ಕೇಳಿಬಾರ್ದು. ಇದು ಕೇಳಿದಾಗೆಲ್ಲ ನಮ್ಮ ಹತ್ತಿರದವರಿಗೆ ಆಗಿತ್ತಲ್ಲ, ಅವರಿಗೆಲ್ಲ ಹೋಗಿ ಡಾಕ್ಟ್ರನ್ನ ಕೇಳಿ ಅಂತ ಪ್ಯಾನಿಕ್ ಮೆಸೇಜ್. ಭಾರತಿ ಕೇಳಿದ್ದಾರೆ ನೋಡಿ, ಬ್ಲಡ್ ಥಿನ್ನರ್ ನಾನು ರೆಕಮೆಂಡೇಷನ್ ಬಗ್ಗೆ ಹೇಳ್ತೀನಿ. ಅಮೆರಿಕದ NIH ಇರ್ಬೋದು, NHS ಇರ್ಬೋದು, ಅಥವಾ ನಾನು ಹೇಳಿದೆ ಬೇರೆ ಎಲ್ಲ ದೇಶ, ಅದು ನಮ್ಮ ದೇಶದ ರೆಕಮೆಂಡೇಷನ್ಗಳಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಎಲ್ರಿಗೆ ಬ್ಲಡ್ ಥಿನ್ನರ್ ಕೊಡಬೇಕು ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ.
ಕೊರೋನಾದಲ್ಲಿ ಏನಾಗ್ತದೆ ಅಂದರೆ ಅದು ಈ ವೈರಸ್ ಮತ್ತು ರೋಗರಕ್ಷಣಾ ವ್ಯವಸ್ಥೆ ಸಂಘರ್ಷದಲ್ಲಿ ಉರಿಯೂತ ಜಾಸ್ತಿ ಆಗ್ತದೆ. ಯಾರಿಗೆ ಆಗಲೇ ರಕ್ತನಾಳಗಳಲ್ಲಿ ಏನು ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ ಆ ಸಮಸ್ಯೆ ಇದೆ, ಅಂಥವರಲ್ಲಿ ಈ ಉರಿಯೂತದಿಂದ ರಕ್ತ ಹೆಪ್ಪುಗಟ್ಟಿ ಥ್ರೋಂಬೋಸಿಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ. ಅದು ಎಲ್ಲರಿಗೆ ಆಗಲ್ಲ. ಅದೇನು ಆ್ಯಕ್ಚುಲಿ ಈಗ ಕೊರೋನಾದಿಂದ ಹಾರ್ಟ್ ಅಟ್ಯಾಕ್ ಆದವ್ರ ಸಂಖ್ಯೆ ಏನು ಬಹಳ ದೊಡ್ಡದೇನಿಲ್ಲ. ಬಟ್ ಮೊದಲೇ ಹಾರ್ಟ್ ಅಟ್ಯಾಕ್ ಆದವರು ಅಥವಾ ಮೊದಲೇ ಸ್ಟ್ರೋಕ್ ಇದ್ದವರು, ಅಂದರೆ ಯಾರಲ್ಲಿ ಆಗಲೇ ವಾಟ್ ಐ ಕ್ಯಾನ್ ಸೇ ಎಸ್ಟಾಬ್ಲಿಷ್ಡ್ ಕೊರೋನರಿ ಆರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇದೆ, ಅವರಲ್ಲಿ ಡೆಫಿನೆಟ್ಲಿ ಮತ್ತೆ ಥ್ರೋಂಬೋಸಿಸ್ ಆಗೋ ಸಾಧ್ಯತೆ ಇದೆ. ಬಟ್ ಅವರು ಹೆಚ್ಚಿನವರು ದೇ ಆರ್ ಆಲ್ರೆಡಿ ಆನ್ ಬ್ಲಡ್ ಥಿನ್ನರ್ಸ್. ವಾಟ್ ಐ ಆಮ್ ಸೇಯಿಂಗ್ ಈಸ್ ದೋಸ್ ಹೂ ಹ್ಯಾವ್ ಆಲ್ರೆಡಿ ಸಫರ್ಡ್ ಫ್ರಮ್ ಎ ಕಾರ್ಡಿಯೋವ್ಯಾಸ್ಕ್ಯುಲರ್ ಆರ್ ಸೆರ್ಬ್ರೋವ್ಯಾಸ್ಕ್ಯುಲರ್ ಇವೆಂಟ್, they are already taking blood thinners, so that they will have to continue. But for others, it is not recommended by anyone that everybody recovering from COVID should take aspirin or such blood thinners. There is no such recommendation, so there is no need to be panicking about it. ಉಡುಪ ಕಳೆದ ಬಾರಿ ಆಮ್ಲಜನಕದ ಕೊರತೆ ಸುದ್ದಿ ಆಗಲಿಲ್ಲ, ಈ ಬಾರಿ ಅದು ಯಾಕೆ ಉಂಟು ಮಾಡಿ? ಭಾಳ ಒಳ್ಳೆ ಪ್ರಶ್ನೆ ಕೇಳಿ. ಏನಾಗಿತ್ತಂದರೆ ಕಳೆದ ಬಾರಿ ಈ ಪೀಕಿಂಗ್ ಏನಿತ್ತು ಅದು ನಿಧಾನವಾಗಿ ಆಗಿತ್ತು. ಒಂದೇ ಸಾರಿ ನಮಗೆ ಇಷ್ಟೊಂದು ಸಾವಿರ ಗಟ್ಟಲೆಯಲ್ಲಿ ರೋಗಿಗಳು ಬಂದಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಲಾಕ್ಡೌನ್ ಆಫ್ಕೋರ್ಸ್ ಇದೆ, ಮತ್ತು ಎಲ್ಲರೂ ಲಾಕ್ಡೌನನ್ನು ಆ್ಯಕ್ಚುಲಿ ಲಾಕ್ಡೌನ್ ಕೇಂದ್ರ ಸರ್ಕಾರ ಮಾಡುವಾಗ ದೇಶದಲ್ಲಿ ಪ್ರಕರಣಗಳಿದೆ 562. ಬಟ್ ಯಾವಾಗ ಜೂನ್ ಜುಲೈಯಲ್ಲಿ ಕೇಸ್ ಹರಡಲಿಕ್ಕೆ ಆರಂಭ ಆಯಿತು, ಆಗ ದೊಡ್ಡ ದೊಡ್ಡ ವಸತಿ ಸಂಕೀರ್ಣಗಳಲ್ಲಿದ್ದವರು ತಾವಾಗಿ ಲಾಕ್ಡೌನ್ ಮಾಡಿಕೊಂಡ್ರು. ಕಚೇರಿಗಳು ಈಗಲೂ ಕೂಡ ವರ್ಕ್ ಫ್ರಮ್ ಹೋಮೇ ಮಾಡ್ತಾ ಇದ್ದಾವೆ. ಶಾಲೆಗಳು ಇರಲಿಲ್ಲ, ಬಟ್ ಶಾಲೆಗಳಲ್ಲಿ ಏನು ಕೊರೋನಾ ಸಮಸ್ಯೆ ಆಗಲ್ಲ. ಮತ್ತು ಹೆಚ್ಚಿನ ಸಮಾರಂಭಗಳ ಮೇಲೆ ನಿಯಂತ್ರಣ ಇತ್ತು. ಆದ್ದರಿಂದ ದೊಡ್ಡ ದೊಡ್ಡ ಜಾತ್ರೆಗಳು, ಮೇಳಗಳು ಇವುಗಳನ್ನೆಲ್ಲ ನಿಯಂತ್ರಿಸಲಾಗಿತ್ತು. ಈ ಕಾರಣದಿಂದ ಒಂದೇ ಸಲಕ್ಕೆ ಏನು ಸಾವಿರಗಟ್ಟಲೆಯಲ್ಲಿ ಜನ ಆಸ್ಪತ್ರೆಗೆ ಬರೋದು ನಾವು ಕಳೆದ ಬಾರಿ ಬಂದಿದ್ದಾರೆ. ಕಳೆದ ಬಾರಿಯೂ ನಮಗೆ ಬೆಡ್ಗಳ ಸಮಸ್ಯೆ ಆಗಿದೆ. ನೀವು ಸೆಪ್ಟೆಂಬರ್ ಆಗಸ್ಟಿನ ವರದಿಗಳನ್ನು ಎತ್ತಿ ಹುಡುಕಿದರೆ ಬೆಡ್ಗಳ ಸಮಸ್ಯೆ ಆಗಿರೋದು ಕಂಡು ಬರ್ತದೆ. ನಾವು ಕೂಡ ಇಲ್ಲಿ ಮಂಗಳೂರಲ್ಲಿ, ನಾನು ಕೆಲಸ ಮಾಡೋ ಮಂಗಳೂರಲ್ಲಿ ಭಾಳ ಸಮಸ್ಯೆ ಆಗಿತ್ತು. ಅಲ್ಲಿ ಬೆಡ್ ಇಲ್ಲ, ಇಲ್ಲಿ ಬೆಡ್ ಇಲ್ಲ, ನಮಗೆ ಫೋನ್ ಮಾಡಿ ಎಲ್ಲರನ್ನ ವ್ಯವಸ್ಥೆ ಮಾಡುವಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಆದರೆ ಈ ಬಾರಿ ಏನಾಗಿದೆ, ಒಂದೇ ಸಾರಿಗೆ ಹಲವರಿಗೆ ಸೋಂಕು ತಗಲಿ. ಆದರೆ ಮತ್ತೆ ಹೇಳ್ತೇನೆ, ಒಟ್ಟಾರೆ ನೀವು ಇದು ಈಗ ಮುಗಿಯುವಾಗ ಇನ್ನೊಂದು 15 ದಿವಸದಲ್ಲಿ ಇದು ಮುಗೀತದೆ. ನೀವು ಒಟ್ಟು ಈ ಬಾರಿಯ ಸೋಂಕಿತರ ಸಂಖ್ಯೆಯನ್ನು ನೋಡಿದರೆ ಕಳೆದ ಬಾರಿ ಸೋಂಕಿತರ ಸಂಖ್ಯೆಗಿಂತ ಇದು ಕಡಿಮೆನೇ ಇರ್ತದೆ. ಕಳೆದ ಬಾರಿ ಒಂದು 3 ಕೋಟಿ ಜನರಿಗೆ ಸೋಂಕು ತಗಲಿದೆ ಅಂತ ಸಚಿವರು ಹೇಳಿದ್ದಾರೆ. ಈ ಬಾರಿ ಅಷ್ಟೇ ಅಲ್ಲ, ಇಲ್ಲ 60-70 ಲಕ್ಷನೋ 1 ಕೋಟಿಯೋ ಇರ್ಬೋದು. ಅಂದರೆ ಯಾರಿಗೆ ತಗಲಿಲ್ಲ ಅವರಿಗೆ ತಗಲಿರೋದು. ಬಟ್ ಈ ಬಾರಿ ಇದು 3 ತಿಂಗಳ ಒಳಗೆ ಎಲ್ಲರಿಗೆ ಬಂದು ಹೋದ ಕಾರಣಕ್ಕೆ ಒಂದೇ ಸಾರಿಗೆ ಆಸ್ಪತ್ರೆಗೆ ಇಷ್ಟು ಜನ ಬರಬೇಕಾಯಿತು. ಅದರಿಂದ ಈ ಸಮಸ್ಯೆಗಳಾದವು. ಎರಡನೇದಾಗಿ ಕಳೆದ ಬಾರಿ ಸಮಸ್ಯೆ ಆದಾಗ ನಾವು ಆಮ್ಲಜನಕದ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡುವಂಥ ಗಮನ ಹರಿಸ್ಬೋದಾಗಿತ್ತು, ಅದು ಮಾಡಿಲ್ಲ. ಅದು ಇನ್ನೊಂದು ಸಮಸ್ಯೆ ಆಗಲಿಕ್ಕೆ ಇನ್ನೊಂದು ಕಾರಣ ಆಯಿತು. ಓಕೆ, ಗೋಪಾಲಕೃಷ್ಣ ಬಾಳಿಗರ್ ಕೇಳ್ತಾರೆ, ಈಸ್ ಇಟ್ ಬೆಟರ್ ದಟ್ ವಿ ರಿಪೋರ್ಟ್ ಟು ಡಾಕ್ಟರ್ ಆನ್ ಡೇ 1? Is the SpO2 coming low the only indicator to report to hospital? Or it's a very good question you have asked, sir. You can call your doctor. There is no problem in calling a doctor. But I see my patients who have been with me who keep asking me for all this guidance. I tell them to stay home. No, ಅವರಿಗೆ ನಾನು ಮನೆಯಲ್ಲೇ ಇರಲಿಕ್ಕೆ ಹೇಳ್ತೇನೆ, ಆಸ್ಪತ್ರೆಗೆ ಬರಲಿಕ್ಕೆ ಹೇಳೋದಿಲ್ಲ. ಬಿಕಾಸ್ ಇಫ್ ದೇ ಕಮ್ ಟು ದಿ ಹಾಸ್ಪಿಟಲ್ during the initial stages, there is nothing that I am going to do. There is no need for any test, and very unlikely that they develop any complication for the first 6 days. And as I have been saying all this while, no treatment is needed other than paracetamol, which most of us have in our own houses. So I tell them, stay home, don't mingle with your relatives, keep away from them, and I advise them about the diet also, and take paracetamol if the fever is very high. That is what I would like to tell you also. But definitely if you are one of those people who are vulnerable for a complication, then you need to monitor your oxygen saturation in the second week specifically. 6th day, 7th day, 8th day, 9th day. Most of the patients will deteriorate and come to hospitals with low oxygen on the 9th or 10th day. So you need to keep monitoring for at least 2 weeks. That is when some intervention is needed. Otherwise, day 1 you can contact, but nothing much needs to be done.
ಶ್ರೀನಿವಾಸ್ ತಕ್ಕಳಪಳ್ಳಿ ಕೇಳ್ತಾರೆ, ಆಫ್ಟರ್ ಟೇಕಿಂಗ್ 2 doses of Covishield, ಆರ್ ದೇರ್ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಇನ್ಫೆಕ್ಟೆಡ್ ವಿತ್ ಕೋವಿಡ್? Yeah, this is a very interesting question you have asked. See, when you get a natural infection, the virus enters through the nose and the throat. So the initial interaction between the virus and the immune system is on the mucosa, that is the surface of the throat and the nose. So there itself, immunoglobulins called IgA immunoglobulins are generated in 3 to 4 days. So these are going to be there for the rest of your life. So once you are infected, this mucosal immunity will protect you from another infection. But the vaccine, you are taking only a small portion of the protein, that to one of the 29 proteins, what we call a spike protein, that is injected to your muscle. So you are generating systemic antibodies, IgG, IgM initially, then IgG, and they are not going to develop IgA antibodies. So this is the reason why even vaccine makers are saying that vaccines are no guarantee to protect you from infection. You may still get the infection. So what they are saying is, it will probably protect you from getting severe disease or prevent deaths. But there again, there are few cases reported now, but they are very small number, so let us not get into that. So infection is still possible after taking Covishield or any other vaccine. So therefore, once infection is possible, it may not cut down the transmission also. So by vaccinating everybody, it may not be possible to remove the virus from the circulation, but definitely it may help in preventing complications and death. That is the idea of vaccination also. ಇಲ್ಲ, ಕೋವಿಡ್ ಬಂದ ನಂತರ 2 ವಾರದ ನಂತರ ನೀವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ನಿಮಗೆ ಸೋಂಕಿನಿಂದ ನೀವು ಗುಣಮುಖರಾಗಿದ್ದೀರಿ ನೋಡಿ, 6 ದಿನ 7 ದಿನ ಆಗುವಾಗ ಸೋಂಕು ಒಬ್ಬರಿಂದೊಬ್ಬರಿಗೆ ಹರಡುವುದು ನಿಂತು ಹೋಗ್ತದೆ. ಸುಮಾರು 2-3 ವಾರ ಆಗುವಾಗ ನಿಮ್ಮ ದೇಹದ ಕಸುವು ಮರಳಿ ಬರ್ತದೆ. ಅದರಿಂದ ಖಂಡಿತವಾಗಿಯೂ ನೀವು ಜೊತೆಯಾಗಿರೋದಕ್ಕೆ, ನಿಮ್ಮ ಲೈಂಗಿಕ ಸಂಬಂಧಗಳನ್ನು ಹೊಂದಿರುವುದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. Venkatesh Baliga is again asking, once infected, lifetime immunity? No, Venkatesh, I have already answered this question. See, all viral infection except HIV, because HIV itself, it destroys the immune system, it attacks the immune system itself, so it doesn't confer immunity. But otherwise, all viral infections will confirm lifetime immunity. They generate what is called as a T cell response, which are memory cells. They remember the virus, and then they induce another line of cells called B cells, which are the storehouses of antibodies. So whenever, suppose I have COVID, and now I have developed T cell and B cell immune response, after 3 months or 2 months I get exposed to the virus again, immediately these memory cells which are in circulation, they will know, okay, it's like a software and hardware. Immediately the cells get a message, okay, this guy has come, okay, this is the old same coronavirus, let me tell the B cell to produce antibodies are produced, and immediately the infection is taken care of. So, and this immune system, what we call as immunity, is for the rest of our lives. That is now reported in all the major journals, so we need not worry about that at all. Nagesh Dasudi is asking, I have already taken prednisolone 4 mg for 5 days, 8 mg another 5 days. Yeah, see, steroid should be, I do not know, say I cannot directly comment without knowing the clinical details, but and if you have written that the cough was persistent, that's why steroids were given. If they, see, the only indication to use steroid in COVID is severe COVID with reduction in oxygen, and steroid should be used in the hospital setting. It should be given only in the hospital. Maybe once he is recovered and he is being discharged for a couple of days or 5 days, we may continue the steroid depending on the condition. But somebody who is not admitted, somebody who did not have severe COVID, steroids are not helpful.
If it is, so I do not know the clinical details of the patient that you have mentioned. So if it is only for cough, I will not recommend steroids. You may take some simple cough suppressants. That should be enough. Or there may be other causes for cough. You may have to get investigated. ನಟರಾಜ ಕೆ ಪಿ ಕೇಳ್ತಾರೆ, ಎಲ್ಲರಿಗೆ ಸೋಂಕಿದೆ ಅನ್ನೋ ಸುದ್ದಿಗಳಿರುವಾಗ ವ್ಯಾಕ್ಸಿನ್ ತೆಗೆದುಕೊಳ್ಳುವಾಗ ಇಲ್ಲ, ಎಲ್ಲರಿಗೆ ಸೋಂಕಿಲ್ಲ. ನೋಡಿ, ಇದು ಏನಾಗಿದೆ, ಸರ್ಕಾರಗಳು ಒಂದೊಂದು ಸಾರಿ ಒಂದೊಂದು ಹೇಳ್ತವೆ. ರಾಜ್ಯ ಸರ್ಕಾರ ಕಳೆದ ಬಾರಿ 40% ಜನರಿಗೆ ತಗಲಿದೆ ಅಂತ ಅಕ್ಟೋಬರ್ನಲ್ಲಿ ಹೇಳಿದರು. ಜನವರಿಯ ಸೀರೋ ಸರ್ವೆಯಲ್ಲಿ 29% ಜನರಿಗೆ ತಗಲಿದೆ ಅಂತ ವರದಿ ಇದೆ, ಆದರೆ ಅದನ್ನು ಇನ್ನೂ ಪ್ರಕಟ ಮಾಡಿಲ್ಲ ಅಂತ ಮೊನ್ನೆ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಏನಿದ್ರು ಕೂಡ 40 ಜನವರಿಗೆ ಆಗಿದ್ದರೆ 30-40, ಅದರ ಮೇಲೆ ಈಗ ಸೆಕೆಂಡ್ ವೇವಲ್ಲಿ ಇನ್ನು ಉಳಿದ 15% ಆಗಿದ್ದರೆ ಒಂದು 50-60% ಜನರಿಗೆ ಈಗಾಗಲೇ ಆಗಿದೆ. ಬಟ್ ಈ ಹರ್ಡ್ ಇಮ್ಯುನಿಟಿ ಅಂತ ನಾವೇನು ಹೇಳ್ತೇವೆ, ಸೋಂಕು ಹರಡುವುದನ್ನು ನಿಯಂತ್ರಿಸಲಿಕ್ಕೆ ಬೇಕಾದಂಥ ರೋಗರಕ್ಷಣೆಯ ಸಮಷ್ಟಿಯಲ್ಲಿ ರೋಗರಕ್ಷಣೆಯ ಮಟ್ಟ 70% ಜನರಿಗೆ ಬಂದಿರಬೇಕು ಸೋಂಕು ಅಂತ. ಅದು ಆ ಮಟ್ಟವನ್ನು ಇನ್ನೂ ಬಹುಶಃ ನಾವು ತಲುಪಿಲ್ಲ. ಇನ್ನೊಂದು 5-6 ತಿಂಗಳು ಅದಕ್ಕೆ ಬೇಕಾಗ್ಬೋದು. ಅದಾದಮೇಲೆ ಸೋಂಕು ತನ್ನಿಂತಾನಾಗಿ ಕಡಿಮೆ ಆಗುತ್ತೆ, ಆವಾಗ ವ್ಯಾಕ್ಸಿನ್ ಅಗತ್ಯ ಇಲ್ಲ. ಬಟ್ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ ಕೊಡುವ ಗತಿಗಿಂತ ಹೆಚ್ಚಿನ ವೇಗದಲ್ಲಿ ವೈರಸ್ಸೇ ಹರಡ್ತಾ ಇದೆ. ಇದನ್ನು ನಿನ್ನೆ ಕೂಡ ನಾನೊಂದು ವೆಬಿನಾರಲ್ಲಿ ಹೇಳಿದ್ದೀನಿ. ವ್ಯಾಕ್ಸಿನ್ ಈಗ ಕೊಟ್ಟಿರೋದು 3% ಜನರಿಗೆ, ಸೋಂಕು 60-70% ಜನರಿಗೆ ಈಗಲೇ ಹರಡಿದೆ, ಇನ್ನೂ ಸಹ ಹರಡ್ತಾ ಇದೆ. ಆದ್ದರಿಂದ ಮತ್ತೆ ವ್ಯಾಕ್ಸಿನ್ ತೊಗೊಂಡ ಈ 3% ಏನು ತಗೊಂಡಿದ್ದಾರೆ ಅವರಲ್ಲಿ ಕೂಡ ಸಾಕಷ್ಟು ಜನ ಈಗಾಗಲೇ ಸೋಂಕು ಆಗಿದ್ದವರು. ಅದರಿಂದ ಅವರನ್ನು ಬಿಟ್ಟುಬಿಟ್ರೆ ಸೋಂಕು ಇಲ್ಲದವರಲ್ಲಿ ವ್ಯಾಕ್ಸಿನ್ ಕೊಟ್ಟವರ ಸಂಖ್ಯೆ ನೋಡಿದರೆ ಬಹುಶಃ ಭಾಳ ಕಡಿಮೆ ಇರ್ಬೋದು. ಆದ್ದರಿಂದ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ವ್ಯಾಕ್ಸಿನನ್ನು ನಂಬಿಕೊಂಡು ನಾವು ಸೋಂಕಿನಿಂದ ಜನರನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇದೆ, ಬಹಳ ದೊಡ್ಡ ಅದು ಪ್ರಶ್ನೆ. ಅದು ಏನಿದ್ರೂ ಕೂಡ ಇನ್ನೊಂದು 3-4 ತಿಂಗಳಲ್ಲಿ ಖಂಡಿತಕ್ಕೂ ಇನ್ನು ಉಳಿದವರಿಗೆ ಇದು ಸೋಂಕು ತಗಲಿ ಅಲ್ಲಿಗೆ ಎಲ್ಲರಿಗೆ ರೋಗರಕ್ಷಣೆ ಬರ್ತದೆ ಅಂತ ಅಂದ್ಕೊಳ್ತೇನೆ. ಒಮ್ಮೆ ಸೋಂಕು ಖಂಡಿತಕ್ಕೂ ತಗಲಿದವರಿಗೆ ಲಸಿಕೆ ತಗೊಳ್ಳೋದ್ರಿಂದ ಪ್ರಯೋಜನ ಇಲ್ಲ, ನಾನು ಆ ಥರ ಹೇಳ್ತೇನೆ. ಯಾಕಂದರೆ ನಾನು ಲಸಿಕೆ ವಿರೋಧಿ ಅಂತ ಬಿಂಬಿಸಿಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಾನು ಲಸಿಕೆ ವಿರೋಧಿ ಅಲ್ಲ. ನಾನು ಏನು ವೈಜ್ಞಾನಿಕ ಅಂಶಗಳಿದೆ ಅದನ್ನಷ್ಟೇ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ನಮ್ಮ ಆಹಾರದಲ್ಲಿ ಅಣಬೆಯನ್ನು ಅಣಬೆಯನ್ನು ಬಳಸ್ಬೋದು. ಭಾಳ ಒಳ್ಳೆಯ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ. ಖಂಡಿತವಾಗಿಯೂ ಅಣಬೆಯನ್ನು ಬಳಸಿ. ಸಿದ್ದನಗೌಡ ಪಾಟೀಲರು ಬರೀತಾರೆ, 85 ಜನರಿಗೆ ಪುನಃ ಸೋಂಕು ತಗುಲಿದೆ. ಅದು ಪ್ರಜಾವಾಣಿ ವರದಿ. ಡಾಕ್ಟರ್ ಪಾಟೀಲ್, ನಾನು ಈಗ ಏನು ಹೇಳಿದೆ ವಿವಾಲ್ಡಿ ಅಧ್ಯಯನ, ಅದನ್ನೇ ಅವರು ಹೇಳಿದ್ದಾರೆ. ಅದು 85, ಆ ಉಳಿದದ್ದೇನು 15% ಅಂತ ಅವ್ರು ಹೇಳಿದಾರಲ್ಲ, ಅದು ಕೂಡ ಖಂಡಿತವಾಗಿ ರೀಇನ್ಫೆಕ್ಷನ್ ಅಂತ ಅದು ಅಧ್ಯಯನವನ್ನು ಪೂರ್ಣ ಪಾಠವನ್ನು ಓದಿದರೆ ಅದು ಅದರಲ್ಲಿ ಇದೆ ಆ ಥರ. ಸೊ ಅದರಿಂದ ವಸ್ತುಶಃ ಒಮ್ಮೆ ಬಂದವರಿಗೆ ಮತ್ತೆ ಬರೋದಿಲ್ಲ ಅಂತ ಹೇಳ್ಬೋದು. ಬಹುತೇಕ ವಿಷಯಗಳನ್ನು ನೀವು ಹೇಳಿದ ಮೇಲೆ ಪ್ರಯೋಗಗಳು ಖಚಿತಪಡಿಸುತ್ತಿವೆ ಅಂತ ಬರೆದಿದ್ದೀರಿ. ಧನ್ಯವಾದಗಳು ನಿಮ್ಮ ಇದು ಕಮೆಂಟಿಗೆ. ಬಟ್ ನಾನು ಏನಿದೆ ಅಂದರೆ, ನಾವು MBBS ಇಂದ ಕಲ್ತುಕೊಂಡು ಬಂದಿರೋದು ಏನು ಬೇಸಿಕ್ ವಿಷಯಗಳಿದೆ, ಫಂಡಮೆಂಟಲ್ಸ್ ಅಂತ ಏನು ಹೇಳ್ತೀವಿ, ಅವು ಯಾವತ್ತಿಗೂ ಬದಲಾಗಲ್ಲ. ಒಮ್ಮೆ ವೈರಲ್ ಇನ್ಫೆಕ್ಷನ್ ಬಂದರೆ ಅದು ಪರ್ಮನೆಂಟ್ ಇಮ್ಯುನಿಟಿ, ಲೈಫ್ ಟೈಮ್ ಇಮ್ಯುನಿಟಿ. ಮತ್ತು ಕೊರೋನಾ ವೈರಸ್ ಏನು ರೂಪಾಂತರಗಳು ಎಷ್ಟು ಬಗೆಯಾದರೂ ಕೂಡ ಅದೇನು ಇಟ್ ವಿಲ್ ನಾಟ್ ಓವರ್ ರೈಡ್ ದ ಇಮ್ಯುನಿಟಿ. ಇವೆಲ್ಲ ಫಂಡಮೆಂಟಲ್ ವಿಷಯಗಳು. ಮತ್ತು ಒಮ್ಮೆ ಇನ್ಫೆಕ್ಷನ್ ಆದವನಿಗೆ ವ್ಯಾಕ್ಸಿನ್ ಅಗತ್ಯ ಇಲ್ಲ. ದೀಸ್ ಆರ್ ಆಲ್ ಫಂಡಮೆಂಟಲ್ಸ್, ದೇ ವಿಲ್ ನೆವರ್ ಚೇಂಜ್. ಇದು ಬದಲಾಗುವಂಥದ್ದಲ್ಲ. ಸೊ ಅದರ ಆಧಾರದಲ್ಲಿ ನಾನು ಇದುವರೆಗೆ ಏನು 1 ವರ್ಷ ಮಾತಾಡ್ತಾ ಇದ್ದೀನಿ, ನಾನು ಡಾಕ್ಟರ್ ಬಾಲಸರಸ್ವತಿ ಆಧಾರದಲ್ಲೇ ನಾವು ಮಾತಾಡ್ತಾ ಇದ್ದೀವಿ. ಅದರಿಂದ ಒಂದಲ್ಲ ಒಂದು ದಿನ ನಾವು ಹೇಳಿರೋದು ಸರಿ ಅಂತ ಅದು ಆಗಲೇಬೇಕು. On behalf of my cousin Gopalkrishna Bali ಹೇಳ್ತಾರೆ, comorbidity increased chances of infection. What are the consequences? Sir, chances of infection are not increased. Infection is depending on I'm talking of COVID. Depending on how you come in contact with somebody who is already infected. That's what decides the infection. But definitely comorbidities would have hampered the immune response, dysregulated the immune response. So they are more likely to develop. Not that everybody will end up in complication. Let me make it clear. Ellaru obese iddavaru, everybody diabetic, everybody who is obese, they are not going to land up in complication, but they should be more watchful. And they are more likely to develop complication than somebody who is young and somebody who is healthy. And as I said, the comorbidities are all due to the food that we are taking. So just control the food. That's very important. ಕೋವಿಡ್ ಮತ್ತು ಹರ್ಷವರ್ಧನ ಭಾಳ ಗಂಭೀರ ಪ್ರಶ್ನೆ ಕೇಳಿದ್ದಾರೆ. ಕೋವಿಡ್ ಮತ್ತು ಪೋಸ್ಟ್ ಕೋವಿಡ್ ರೋಗಿಗಳನ್ನು ಆಸ್ಪತ್ರೆಗಳೇ ಅಸ್ಪೃಶ್ಯತೆ ಇಡುವುದು ಅವರ ಮಾನಸಿಕ ಕುಸಿತಕ್ಕೆ
ಕಾರಣವಾಗೋದು, ಸಮಯಕ್ಕೆ ಸರಿಯಾದ ಆಹಾರ ವ್ಯವಸ್ಥೆಯಲ್ಲಿ ಸಮಸ್ಯೆ ಕಾರಣ. ಇದಕ್ಕೆ ಏನು ಸಲಹೆ? ಅಲ್ಲ, ಖಂಡಿತವಾಗಿಯೂ ನಾವು ಕಳೆದ ಬಾರಿ ಬ್ಯಾಂಗ್ಳೂರಿನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಬ್ಬರು ಅಡ್ಮಿಟ್ ಆಗಿದ್ದರು. ಅವರ ಬಂದು ನನಗೆ ಪ್ರತಿದಿನ ಫೋನ್ ಮಾಡ್ತಾಯಿದ್ರು. ನಾನು ಡಯಟ್ ಹೇಳ್ತಾ ಇದ್ದೆ ಅವರಿಗೆ, ಮೀನು ಕೊಡಿ, ಮೊಟ್ಟೆ ಕೊಡಿ, ಕೋಳಿ ಕೊಡಿ. ಸರ್, ಆಸ್ಪತ್ರೆ ಒಳಗೆ ತಗೊಂಡು ಹೋಗ್ಲಿಕ್ಕೆ ಬಿಡಲ್ಲ, ಅಲ್ಲಿ ಬರೀ ಬ್ರೆಡ್, ಬಿಸ್ಕತ್, ನೂಡಲ್ಸ್, ಇದು ಏನು ಇಂಥವನ್ನೇ ಫ್ರೂಟ್ ಜ್ಯೂಸ್ ಕುಡಿಸ್ತಾ ಇದ್ದಾರೆ. ಇಲ್ಲಿ ಮಂಗಳೂರಿನಲ್ಲಿ ನಾನು ಹೋಗೋ ಆಸ್ಪತ್ರೆಯಲ್ಲಿ ನನ್ನ ಚಿಕಿತ್ಸೆಯಲ್ಲಿರುವವರಿಗೆ ನಾನು ಕಡಾಕಡಿ ಹೇಳಿಬಿಟ್ಟು ಖಂಡಿತವಾಗಿ ಹೇಳಿದ್ದೇನೆ, ಯಾರಿಗೂ ನೀವು ಟರ್ಮರಿಕ್ ಮಿಲ್ಕ್, ಅರಸಿನ ಹಾಲು ಕೊಡಬಾರ್ದು ಅಂತ. ಅವ್ರಿಗೆ ಕೊಡಲ್ಲ, ಬಟ್ ಬೇರೆ ಎಲ್ಲರಿಗೂ ಕೂಡ ಅದು ಪ್ಯಾಕೇಜಿನಲ್ಲೇ ಬರುತ್ತೆ ಅಂತೆ, ಅರಸಿನದ ಹಾಲು ಕೊಡ್ತಾರೆ. ಸೊ ಇದನ್ನು ಬದಲಾವಣೆ ಮಾಡೋದಕ್ಕೆ ಏನು ಮಾಡೋದು ಹೇಳಿ? ಈಗ ನಾನು ಡಾಕ್ಟರ್ ಬಾಲಸರ್ ಜೊತೆ ನಾವು ಮಾತಾಡ್ತಾನೇ ಇದ್ದೀವಿ, ಬರಿತಾನೇ ಇದ್ದೀವಿ, ನಿಮಗೆಲ್ರಿಗೂ ಇದರ ಬಗ್ಗೆ ಮಾಹಿತಿ ಕೂಡ ಇದೆ. ಅದರಿಂದ ನೀವೆಲ್ಲರೂ ಮಾತಾಡಲಿಕ್ಕೆ ಆರಂಭ ಮಾಡಬೇಕು, ವೈದ್ಯರಿಗೆ ಇದನ್ನು ಹೇಳಬೇಕು. ನೋಡಿರಿ, ಇದು ನಮಗೆ ಬೇಡ, ಮೊಟ್ಟೆ ಕೊಡಬೇಕು, ಮೀನು ಕೊಡಬೇಕು, ಮಾಂಸ ಕೊಡಬೇಕು, ಇದು ನಮ್ಮ ನಿತ್ಯದ ಆಹಾರ, ಇದನ್ನು ಕೊಡಲಿಕ್ಕೆ ಬಿಡಿ ಅಂತ ನೀವು ರಿಕ್ವೆಸ್ಟ್ ಮಾಡಬೇಕು. ಮತ್ತು ಅದನ್ನು ನೀವು ಅವರಿಗೆ ಹೇಳಿ ಕೊಡಲಿಕ್ಕೆ ಆಗುವಂಥ ವ್ಯವಸ್ಥೆ ಮಾಡಬೇಕು. ಅಸ್ಪೃಶ್ಯತೆ ಖಂಡಿತವಾಗಿಯೂ ಇದೆ, ಅದು ಖಂಡಿತಕ್ಕೂ ದೊಡ್ಡ ಸಮಸ್ಯೆನೇ ಆಗಿದೆ. ಇದು ಬಹಳ ದುಃಖದ ವಿಷಯ. ಯಾಕಂದರೆ PPE ಹಾಕೊಂಡು ಮೊನ್ನೆ ನಾನು ಇನ್ನೊಂದು ವೆಬಿನಾರಲ್ಲಿ ನಾನು ಡಾಕ್ಟರ್ ಯೋಗಾನಂದ ರೆಡ್ಡಿ, ನನ್ನ ಸನ್ಮಿತ್ರ ಬಳ್ಳಾರಿಯಲ್ಲಿ ಶಿಶು ತಜ್ಞ, ಅವರು ಮಕ್ಕಳಲ್ಲಿ ಕೋವಿಡ್ 3ನೇ ಅಲೆ ಬಗ್ಗೆ ನಾನು ಅವರೆಲ್ಲೊಂದು ವೆಬಿನಾರಲ್ಲಿದ್ದೆವು. ಭಾಳ ಸುಂದರವಾಗಿ ಅವರು ಅದನ್ನು ವಿವರಿಸಿದರು. ಏನು, ಎಲ್ಲರೂ ಒಂಥರ ಗೂಡುಗಳಲ್ಲಿ ಹೋಗಿ ರಕ್ಷಣೆ ತಗೊಳ್ತಾ ಇದ್ದಾರೆ ನಮ್ಮ ವೈದ್ಯರುಗಳು ಅಂತ. PPE ಹಾಕಿ, ಮಾಸ್ಕ್ ಹಾಕಿ, ಕಣ್ಣಿಗೆ ಕೂಡ ಕನ್ನಡಕ ಹಾಕ್ಕೊಂಡು, ಅದರ ಮೇಲೆ ವ್ಯಾಕ್ಸಿನ್ ಕೂಡ ತಗೊಂಡು ಎಲ್ಲ ಆದ್ರೂ ರೋಗಿಗಳ ಹತ್ತಿರ ಹೋಗಲಿಕ್ಕೆ ಕೆಲವರು ಹಿಂಜರಿತಾ ಇದ್ದಾರೆ. ಇದು ಆಗಬಾರ್ದಾಗಿತ್ತು. ಯಾಕಂತಂದರೆ ಕೊರೋನಾದ ಬಗ್ಗೆ ಬೇಕಾದಷ್ಟು ಈಗ ನಾನು ಏನು ಮತ್ತು ಡಾಕ್ಟರ್ ಬಾಲಸರಸ್ವತಿ ಏನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ, ಇಲ್ಲ ಡಾಕ್ಟರ್ ಯೋಗಾನಂದ ರೆಡ್ಡಿ ಅಂತವರು ಕೂಡ ನಾವು ಹೇಳ್ತಾ ಇದ್ದೀವಿ, ಇವೆಲ್ಲವೂ ನಾವು ಕೂಡ ಓದಿಯೇ ತಿಳ್ಕೊಂಡಿರುವಂಥದ್ದು, ಎಲ್ಲವೂ ಪಬ್ಲಿಕ್ ಡೊಮೈನಲ್ಲಿ ಇದೆ. ಅದಂತೂ ಕೊರೋನಾದ ವಿಷಯದಲ್ಲಿ ಎಲ್ಲ ಮಾಹಿತಿಯನ್ನು ತತ್ಕ್ಷಣಕ್ಕೆ ನಮಗೆ ಲಭ್ಯ ಆಗುವಂತೆ. ಈಗ ನಾನು ಲ್ಯಾನ್ಸೆಟ್ನಲ್ಲಿ ಮೊನ್ನೆ ಪ್ರಕಟ ಆದದನ್ನು ಇವತ್ತು ಹೇಳ್ತಾ ಇದ್ದೇನೆ ಅಂತಂದರೆ, ಮೊದಲೆಲ್ಲ ಲ್ಯಾನ್ಸೆಟ್ ಬರಬೇಕಾದ್ರೆ 6 ತಿಂಗಳು ಕಾಯಬೇಕಾಗಿತ್ತು ನಾವು. ಅದು ಪ್ರಿಂಟ್ ಆಗಿ ಏರೋಪ್ಲೇನಲ್ಲಿ ಇಲ್ಲ ಶಿಪ್ನಲ್ಲಿ ಬಂದು ಲೈಬ್ರರಿಗೆ ಬಂದು ನಾವು ಅದನ್ನು ಒಬ್ಬೊಬ್ಬರು ಬಡದಾಡಿಕೊಂಡು ಯಾವಾಗ ನಮ್ಮ ಕೈಗೆ ಸಿಗುತ್ತೆ ಅಂತ ಕಾಯ್ತಾ ಇರಬೇಕಾಗಿತ್ತು, ಒಂದು 20-30 ವರ್ಷ ಮೊದಲು. ಈಗ ಮರುಗಳಿಗೆಯಲ್ಲಿ ನನ್ನ ಫೋನಲ್ಲಿ ಅದು ಸಿಗುತ್ತೆ. ಮಾಹಿತಿ ಇದೆ, ಲಭ್ಯತೆ ಇದೆ, ಆದರೆ ಅದನ್ನು ಬಳಸಿಕೊಳ್ಳುವಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಅದನ್ನು ನಾನು ಹೊಸತುನಲ್ಲಿ ಒಂದು ವಿಶೇಷಾಂಕಕ್ಕೆ ಲೇಖನ ಬರೆದಿದ್ದೆ, ಸಫಲ ವಿಜ್ಞಾನ ವಿಫಲ ವೈಜ್ಞಾನಿಕ ಮನೋವೃತ್ತಿ. ಅಸ್ಪೃಶ್ಯತೆ ಇದೆ, ಬಟ್ ಏನು ಮಾಡೋದು ಹೇಳಿ? ನನ್ನಲ್ಲಿ ಅದಕ್ಕೆ ನಾನಂತೂ ಅದನ್ನು ಮಾಡಲ್ಲ. ನಾನು ಎಲ್ಲರನ್ನ ಪರೀಕ್ಷೆ ಮಾಡ್ತಾ ಇದ್ದೇನೆ, ಚಿಕಿತ್ಸೆ ಕೊಡ್ತಾ ಇದ್ದೇನೆ. ಅವರನ್ನು ಮುಟ್ಟಿ ಸ್ಟೆಥೋಸ್ಕೋಪ್ ಇಟ್ಟು ಅವರ ಎದೆಯನ್ನು ನೋಡಿ ಪರೀಕ್ಷೆ ಮಾಡಿ ಚಿಕಿತ್ಸೆ ಕೊಡ್ತಾ ಇದ್ದೇನೆ. ಸೊ ನನ್ನ ಮಟ್ಟಿಗೆ ನಾನು ಹೇಳ್ಕೊಳ್ಬೋದು, ಉಳಿದವ್ರ ಬಗ್ಗೆ ನಾನು ಹೇಳೋದು ಸರಿಯಾಗಿ. ವ್ಯಾಕ್ಸಿನ್ ತೆಗೆದುಕೊಂಡು ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿಗಳಿವೆ. ಅಲ್ಲ, ಇದೆ, ನಮ್ಮ ವೈದ್ಯಕೀಯ ವಲಯದಲ್ಲಿಯೂ ಕೂಡ ಕೆಲವು ಹಿರಿಯರು ವ್ಯಾಕ್ಸಿನ್ ತಗೊಂಡವರು, ವ್ಯಾಕ್ಸಿನ್ ತಗೊಳ್ಳಿ ಅಂತ ಏನು ಅದರ ಪ್ರಚಾರವನ್ನು ಮಾಡಿದವರು ಕೂಡ ದುರದೃಷ್ಟವಶಾತ್ ಮೃತಪಟ್ಟಿದ್ದಾರೆ. ಆದರೆ ಮೃತರಾದವರೆಲ್ಲರಿಗೂ ಕೂಡ ಕೋಮಾರ್ಬಿಡಿಟೀಸ್ ಇದ್ದವು. ಅದಕ್ಕೆ ಈಗ ಏನು ಹೇಳ್ತಾರೆ ಅಂದರೆ, ಅವರು ಕೋಮಾರ್ಬಿಡಿಟೀಸ್ ಇತ್ತಲ್ಲ ಅವರಿಗೆ, ಆ ಕಾರಣಕ್ಕೆ ಮೃತರಾಗಿರ್ಬೋದು ಅಂತ. ಕೋಮಾರ್ಬಿಡಿಟೀಸ್ ಇದ್ದವರು ಮೃತರಾಗುವಂಥದ್ದು ನಮಗೆ ಮೊದಲು ಗೊತ್ತಿತ್ತು. ಸೊ ಎಷ್ಟರ ಮಟ್ಟಿಗೆ ಲಸಿಕೆಯಿಂದ ಪ್ರಯೋಜನ ಆಗ್ತದೆ ಅಂತ ಅನ್ನುವಂಥದ್ದು, ಅದೇ ಹೇಳಿದ್ನಲ್ಲ, ಇದರ ಬಗ್ಗೆ ಈ ವರದಿಯೆಲ್ಲ ಇನ್ನೂ ಪ್ರಕಟ ಆಗಬೇಕಾಗಿದೆ ಅಷ್ಟೇ. ಎಲ್ಲ ರೀತಿಯ ಗೊಂದಲಗಳಿವೆ. ಅದರಿಂದ ಯಾರಿಗೆ ಲಸಿಕೆ ತಗೊಳ್ಳುವ ಆಸಕ್ತಿ ಇದೆ ಅವರು ತಗೊಳ್ಬೋದು. ಬಟ್ ನನಗೆ ಅನಿಸೋದು, ನಾವು ಕಳೆದ ಬಾರಿ ನಾನು ಡಾಕ್ಟರ್ ಬಾಲಸರಸ್ವತಿ ನಾವು ಫುಡ್ ಬಗ್ಗೆ ಮಾತಾಡಿದಾಗ ಅದನ್ನು ಭಾಳ ಸ್ಪಷ್ಟವಾಗಿ ಸರಳವಾಗಿ ಹೇಳಿದ್ದೆವು. ನಮ್ಮ ಮಟ್ಟಿಗೆ ಅತ್ಯುತ್ತಮ ಲಸಿಕೆ ಅಂದರೆ ನಮ್ಮ ಜೀವನ ಕ್ರಮವನ್ನು, ಆಹಾರ ಕ್ರಮವನ್ನು ಬದಲಿಸಿಕೊಳ್ಳುವಂಥದ್ದು, ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಆ ಮೂಲಕ ದುರ್ಬಲಗೊಳಿಸದೆ ಸಬಲವಾಗಿ ಇಟ್ಟುಕೊಳ್ಳುವಂಥದ್ದು. ಅದಕ್ಕಿಂತ ಒಳ್ಳೆ ಲಸಿಕೆ ಬೇರೆ ಇಲ್ಲ. ಸೊ ಅದನ್ನು ಭಾಳ ಸುಲಭದಲ್ಲಿ ನಾವು ಮಾಡ್ಬೋದು. ಶ್ರೀನಿವಾಸರಾವ್ ಕೇಳ್ತಾರೆ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಜೆನೆರಿಕ್ ಮೆಡಿಸ್, ನಾಟ್ ರಿಲೇಟೆಡ್ ಟು ದಿಸ್ ಟಾಪಿಕ್, ಬಟ್ generic medicines have almost similar quality. There are some minor differences. You can, if you want to buy from Janaushadhi, you are welcome to, you can go and buy, there is no problem. But please ensure that the dosage and the composition are same as what you are taking earlier. Now, why I am saying this is, in Janaushadhi clinics, what are being sold as generic are really not generic in the real sense of the word. Now, if you want to know what is generic,
if there is one molecule called amlodipine plus losartan, these two are drugs used for blood pressure. Generic is amlodipine, generic is losartan. Now when you combine the two, it is no more a generic product. It's a combination. So ideally, I have written about this when I was writing for the state.news. So technically a generic product should be one molecule. Right? A combined pill cannot be a generic molecule. And in fact, what you get in Janaushadhi or all these combinations are also available with some different brand names. So they are not, technically they are not generic, but they are manufactured by fairly good companies. So, but definitely there is a price difference of 50%, 60%. So without going into the technicalities, if you are satisfied with the generic drugs, you can definitely take it. But please ensure that the combination is the same. If your doctor has prescribed amlodipine losartan 5 and 50 milligram combination, ensure that the product you are getting in a generic Janaushadhi also is amlodipine and losartan 5 and 50. Alright, if you take care of that, there is no problem in using a generic product. Prabhakar Rao, okay, why many doctors are insisting on vaccination for those who are infected, already infected with corona? Today there was some publication that vaccine invented by Poonawalla is not a vaccine. No, see, insisting on vaccination, I do not know. See, I don't, Prabhakar Rao, ನಾನು ನಿಮಗೆ ಗೊತ್ತಿದೆ, ನಾನು ಸೋಂಕು ತಗೊಂಡವರಿಗೆ ಅಥವಾ ಯಾರಿಗೇ ಆಗಲಿ ನೀವು ಲಸಿಕೆ ತಗೊಳ್ಳೇಬೇಕು ಅಂತ ನಾನು ಯಾರಿಗೂ ಹೇಳೋದಿಲ್ಲ, ತಗೊಳ್ಳಬೇಡಿ ಅಂತಲೂ ನಾನು ಹೇಳೋದಿಲ್ಲ. ಭಾಳ ಬಾರಿ ಸಲ ಇದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಅದು ನಿಮ್ಮ ಆಯ್ಕೆ. ಅದರ ಸಾಧಕ ಬಾಧಕಗಳ ಬಗ್ಗೆ ಅಷ್ಟೇ ನಾನು ಹೇಳ್ಬೋದೇ ಹೊರತು, ನನಗೆ ಗೊತ್ತಿರೋ ವಿಷಯಗಳ ಬಗ್ಗೆ ಹೇಳ್ಬೋದೇ ಹೊರತು ಅದಕ್ಕಿಂತ ಮೇಲೆ ಮೀರಿ ನಾನು ಏನನ್ನು ಹೇಳೋದಿಲ್ಲ. ಆದರೆ ಖಂಡಿತಕ್ಕೂ ಒಮ್ಮೆ ಸೋಂಕಿತರಾದವರಿಗೆ ಲಸಿಕೆ ತಗೊಳ್ಳೋ ಅಗತ್ಯ ಸದ್ಯಕ್ಕೆ ಇಲ್ಲ ಅಂತ ಸರ್ಕಾರನೇ ಹೇಳಿರುವಾಗ ಅದನ್ನು ಯಾರಾದರೂ ಇನ್ಸಿಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಪೂನಾವಾಲಾ ಇನ್ವೆಂಟ್ ಮಾಡಿದ ಲಸಿಕೆ ಅಲ್ಲ ಅಂತ, ಇದೆಲ್ಲ ಕಾನ್ಸ್ಪಿರಸಿ ಥಿಯರಿಗಳು. ಬಟ್ ಇದರಲ್ಲಿ ಸತ್ಯ ಏನಂದರೆ ಇದು ಪೂನಾವಾಲಾ ಮಾಡಿದ ಲಸಿಕೆ ಅಲ್ಲ, ಯಾವುದು ಕೋವಿಶೀಲ್ಡ್ ಲಸಿಕೆ. ಅದನ್ನು ಅಸ್ಟ್ರಾಜೆನೆಕಾ ಮತ್ತು ನಮ್ಮ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡೆವಲಪ್ ಮಾಡಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಯಾರು ಮಾಡಲಿಕ್ಕೆ ನಮ್ಮ ಸೀರಮ್ ಇನ್ಸ್ಟಿಟ್ಯೂಟಿಗೆ ಅವರು ಕಾಂಟ್ರಾಕ್ಟ್ ಕೊಟ್ಟಿರೋದು. ಯಾಕಂದರೆ ಅವರ ಪ್ರೊಡಕ್ಷನ್ ಕೆಪಾಸಿಟಿ ಬಹಳ ದೊಡ್ಡದಿದೆ ಸೀರಮ್ ಇನ್ಸ್ಟಿಟ್ಯೂಟಿದು. ಅಸ್ಟ್ರಾಜೆನೆಕಾದು ಸಣ್ಣದಿದೆ. ಅದರಿಂದ ಇಡೀ ಜಗತ್ತಿಗೆ ಇದು 70 ಕೋಟಿ 100 ಕೋಟಿ ಪ್ರಮಾಣದಲ್ಲಿ ಬೇಕಾಗುವಾಗ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಅವರು ಪೂನಾವಾಲಾ ಅವರ ಸೀರಮ್ ಇನ್ಸ್ಟಿಟ್ಯೂಟಿಗೆ ಪರ್ಮಿಷನ್ ಕೊಟ್ಟು ಕಾಂಟ್ರಾಕ್ಟ್ ಕೊಟ್ಟಿರೋದು. ಪೂನಾವಾಲಾ ಲಸಿಕೆ ಅಲ್ಲ, ಬಟ್ ಅದು ಲಸಿಕೆನೇ, ಅದು ಹೋಕ್ಸ್ ಏನೂ ಅಲ್ಲ. ಆದರೆ ಅದರ ಅಧ್ಯಯನಗಳು ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳಿದೆ, ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ. Srinivas Gundarao is asking, is it true that third wave affects kids more? No, there is no evidence. See, this the Indian Academy, I am very glad that Indian Academy of Pediatrics has already made it crystal clear that third wave, even if it comes, there is no evidence that it is going to affect kids more, or that kids should be kept away from school fearing third wave. No, these are not true at all. During the first wave, less than 20 years, they make 37% of the population. I keep repeating this. And the number infected of the total from this age group was about 15 to 20%. Second wave, same thing, 15% to 17% or 20%. Third wave also will be the same. It's not going to be more. And children are not affected with severe COVID. Very few have succumbed to it, and those who have succumbed due to other serious diseases that they had. COVID was only an incidental finding in almost all of them. So therefore, for all practical purposes, children are safe from COVID. They fight this infection very well, simply because their immune system is very robust and very alert, and they do not have all these diseases of modernity like diabetes, blood pressure and all that. But again, I would say for children also, please stop giving them fruits and sweets and maida and all these things. They will increase inflammation in children also. They will contribute to obesity in children also. They may have more fever, more cough, such children. So therefore, to protect them, avoid these foods from today itself.
No, no, Manish Chaudhary is asking, Manish, I'll make it very clear to you. Where is that question? Yeah, on what basis you can tell that the pandemic will end in 15 days? Can I know about this, sir? No, I didn't say see, the pandemic is, Manish, pandemic is already over. What is pandemic? Corona happening everywhere on this planet, all the countries. That is virtually over now. We have only in few countries, that too largely populated countries. In other countries, it is no endemic, or in small pockets it is spreading. So it is no more a pandemic. But what I said was, the second wave happened rather sudden, in the sense the upstroke was very sudden because of all the melas and electioneering and all the weddings and parties. See, once the lockdown and self-imposed restrictions were over by end of December, we started celebrating everywhere. So that is what has led to the sudden surge in cases, and it will come down suddenly. It won't take 3-4 months. So you are already seeing that the cases are coming down. That oxygen demand and all that, what we read about 10 days back, it is no more there. It is all easing already. Mumbai, the second wave is almost over. So that's why I said another 15 days, the second wave, the severity, what we have seen, the ferocity, what we saw in the last month, that is going to be over in another 15 days. But the infection is not going to disappear. It is going to be here for forever. So those who have not got infected, they are likely to get infected. But even then, don't worry. If your healthy habits are practiced, and if you are exercising regularly, if you don't have any comorbidity, you are not even going to be aware. It will be just like another headache, fever, 2-3 days it will go, loss of smell. But if you have those symptoms, please stay away from others so that you protect them. This you should remember forever now. So as doctors, we are forever going to see COVID cases once in a week, maybe one case, or once in 2 weeks, like we keep seeing flu cases now. No, that's a routine for us. So that we will continue to see. It is never going to disappear. But this ferocious upsurge and all these problems that we witnessed. See, in the first wave, say maybe about 40-50% Indians got infected. In the second wave, another 15-20% who were not infected in the first wave have got infected now. The remaining 10%, 20% or whatever, it varies from place to place. Less in rural areas, more got infected in urban areas. So whoever are uninfected are likely to get infected in the days to come. But definitely the ferocity will be much lesser than the earlier. That's what I said. I hope I made it clear to you. Yeah, Usha is asking, juvenile homes hege vech. I don't think juvenile homes will pose, will have any additional risk from COVID. As I repeatedly keep saying, ಪದೇ ಪದೇ ಅದನ್ನು ಹೇಳ್ತಾ ಇದ್ದೇನೆ, ಮಕ್ಕಳಿಗೆ ಕೊರೋನಾದಿಂದ ಹೆಚ್ಚಿನ ಸಮಸ್ಯೆಗಳು ಏನೂ ಆಗುವುದಿಲ್ಲ. ಆದರೆ ದಯವಿಟ್ಟು ಎಲ್ಲ ಮಕ್ಕಳಿಗೆ ನಾನೀಗ ಏನು ಹೇಳಿದ ಡಯಟ್ರಿ ರಿಸ್ಟ್ರಿಕ್ಷನ್ಸ್ ಇದೆಯಲ್ಲ, ಸ್ಟಾಪಿಂಗ್ ಶುಗರ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಬ್ರೆಡ್ ಆ್ಯಂಡ್ ಬಿಸ್ಕಿಟ್ಸ್. ಟುಡೇ ಆಲ್ ಕಿಡ್ಸ್ ಆರ್ ಬೀಯಿಂಗ್ ಫೆಡ್ ಆನ್ ಬ್ರೆಡ್, ಬಿಸ್ಕಿಟ್ಸ್, jam. Because see, this is one, what is that terrible thing that has happened during lockdown. Parents are working from home, and there is lockdown. There is no time to buy anything. So we are literally eating bread and biscuits, and that's why there is a lot of weight gain among children, and no exercise, no playing, nothing, no school. So this is creating obesity and other problems in children also. But they are not going to be at risk for severe COVID. Don't worry about that. So what we need to do is change their eating habits. Stop these junk food and sweets and fruits and ice creams. Give them healthy food. They'll be fine. They need not worry. Juvenile homes or in our own homes, children are safe from COVID. Rajesh, the vaccine, Covaxin, ಹಳೆ ಟೆಕ್ನಾಲಜಿ, ಅಂದರೆ ಅದು ಇನ್ಯಾಕ್ಟಿವೇಟೆಡ್ ವ್ಯಾಕ್ಸಿನ್ ಕೋವ್ಯಾಕ್ಸಿನ್. ಸೊ ಅದು ಟೆಕ್ನಾಲಜಿ ಹಳತ್ತಾದ್ದರಿಂದ ಆದರೆ ನಮಗೆ ಏನು ಹೆಚ್ಚು ಧೈರ್ಯ ಇದೆ. ಆದರೆ ತಂತ್ರಜ್ಞಾನ 2 ವೈರಸ್ಗಳನ್ನು ಸೇರಿಸಿ ಮಾಡಿರುವಂಥದ್ದು. ಸೊ ಆದ್ದರಿಂದ ಆ ರೀತಿಯಾಗಿ ಕಂಪೇರ್ ಮಾಡಿದರೆ ಬಹುಶಃ ಕೋವ್ಯಾಕ್ಸಿನ್ ಸ್ವಲ್ಪ ಬೆಟರ್ ಇರ್ಬೋದು. Shobha ಕೇಳ್ತಾರೆ, will brisk walk and exercise help improve? Definitely, Shobha, brisk walk and exercise at least for 30 to 40 minutes a day will help in keeping your immune system very strong and alert.
ಥ್ಯಾಂಕ್ ಯು. ಭಾರತಿ ಕೇಳ್ತಾರೆ, 2 ವ್ಯಾಕ್ಸಿನ್ ಹಾಕಿಸಿಕೊಂಡು ಲಾಕ್ಡೌನ್ ಮುಗಿದಂತೆ ಊರು ಬಿಟ್ಟು ಹೋಗಬಹುದಾ? ಜನಸಂದಣಿ ಇರೋ ಕಡೆ ಅಲ್ಲ. ನೋಡಿ, ಈಗ ನೀವು ಊರು ಬಿಟ್ಟು ಖಂಡಿತಕ್ಕೂ ಹೋಗ್ಬೋದು. ನಾವು ವರ್ಷಗಟ್ಟಲೆ ಇನ್ನು ಮನೆಯಲ್ಲಿ ಅಡಗಿಕೊಂಡು ಕೂತ್ಕೊಳ್ಳೋದು ಸಾಧ್ಯ ಇಲ್ಲ, ಮಾಡಲೂಬಾರ್ದು. ಆದರೆ ನಿಮಗೆ ಇದುವರೆಗೆ ಸೋಂಕು ತಗಲಿಲ್ಲ ಅಂತಂದರೆ ವ್ಯಾಕ್ಸಿನ್ ಹಾಕಿಸಿಕೊಂಡ ಕಾರಣಕ್ಕೆ ಸೋಂಕು ತಗಲುವುದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಕಾರಣ ಆಗಲೇ ನಾನು ಹೇಳಿದ್ದೀನಿ. ಆದ್ದರಿಂದ ಸೋಂಕು ತಗಲಿದರೂ ಕೂಡ ಗಂಭೀರ ಸಮಸ್ಯೆಗಳು ಆಗದೇ ಇರಬಹುದು ವ್ಯಾಕ್ಸಿನ್ ತಗೊಂಡವರಲ್ಲಿ. ಅದರಿಂದ ಆ ಮಟ್ಟಿನ ಭಯದ ಅಗತ್ಯ ಇಲ್ಲ. ದಯವಿಟ್ಟು ಮಾಡುವ ಕೆಲಸಗಳನ್ನೆಲ್ಲ ಮಾಡಿ. ಆದರೆ ಜನಸಂದಣಿ ಇರೋ ಕಡೆ ಹೋದಾಗ ಹತ್ತಿರದಲ್ಲಿ ನಿಂತು ಮಾತಾಡೋ ಸಂದರ್ಭಗಳಿದ್ದರೆ ಮಾಸ್ಕ್ ಧರಿಸುವುದನ್ನು ನೀವು ಮುಂದುವರಿಸ್ಬೋದು, ನಿಮಗೆ ಸೋಂಕು ತಗಲಲಿಲ್ಲ ಅಂತ ಆದರೆ. ಈಗ ಅಮೆರಿಕದಲ್ಲಿ ಅವರೇನು ಹೇಳಿದ್ದಾರೆ, ವ್ಯಾಕ್ಸಿನ್ ತಗೊಂಡವರು ಮಾಸ್ಕ್ ಹಾಕಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅದನ್ನು ಮತ್ತೆ ಅಲ್ಲಿನ ವಿಜ್ಞಾನಿಗಳು ಹೇಳಿ ಇಲ್ಲೆಲ್ಲ ಅದು ಸರಿಯಲ್ಲ, 1,000 ಕೇಸುಗಳು ಇರುವಲ್ಲಿ ಹಾಕಿಕೊಳ್ಳೋದು ಒಳ್ಳೆಯದು ಅಂತೇಳಿ. ಅಂದರೆ ಇನ್ನೂ ಈ ಗೊಂದಲಗಳೆಲ್ಲ ಪರಿಹಾರ ಆಗಿಲ್ಲ. ಸರಳವಾಗಿ ಹೇಳೋದಾದರೆ, ನಿಮಗೆ ಸೋಂಕು ತಗಲಿಲ್ಲ ಅಂತಾದರೆ ವ್ಯಾಕ್ಸಿನ್ ತಗೊಂಡವರಿಗೆ ಸೋಂಕು ಬರುವ ಸಾಧ್ಯತೆಗಳು ಇದ್ದೇ ಇದೆ. ಸಿವಿಯರಿಟಿ ಕಡಿಮೆ ಇರ್ಬೋದು. ಆದ್ದರಿಂದ ಜನಸಂದಣಿ ಇರೋ ಕಡೆ ಹೋದಾಗ ಮಾಸ್ಕ್ ಧರಿಸಿಕೊಂಡು ಹೋಗೋದು ಒಳ್ಳೆಯದು. Prabhakar Rao, intensive care units are introduced, trains and KSRTC buses. No, definitely they are of no use. I don't think anybody is using. Even COVID care centers that have been today also there was a report that in Ballari nobody is going and staying in COVID care centers. I had pointed out this last year itself when they planned COVID care center. I had written to the government that nobody is going to use them, and you cannot have enough staff there, you cannot have facilities there. But government has done it. It's not going to be useful and nobody is using it. Definitely in train and KSRTC buses, these ICU cannot be established. ICU is a very specialized setup. We need ventilators and we need trained doctors, intensivists to man the intensive care unit. So it can never be done in trains and KSRTC buses. ಗರ್ಭಿಣಿಯರು ಈ ಸಮಯದಲ್ಲಿ ಜಾಗೃತಿ ವಹಿಸಿ ಮುಂದೆ ಅವರು ಪಾಸಿಟಿವ್ ಆದರೆ, ಗರ್ಭಿಣಿಯರಲ್ಲಿ ಏನು ಅಂತಂದರೆ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಗರ್ಭಿಣಿಯರಲ್ಲಿ ಆ್ಯಕ್ಚುಲಿ ರೋಗ ನಿರೋಧಕ ಶಕ್ತಿಯ ಏನು ಅದು ಅತ್ಯುಗ್ರವಾಗಿ ಇರುವುದಿಲ್ಲ. ಆ ಕಾರಣಕ್ಕೆ ಯಾವುದೇ ಸಮಸ್ಯೆಗಳು ಇಲ್ಲದ ಗರ್ಭಿಣಿಯರಲ್ಲಿ ಕೊರೋನಾ ವಿಶೇಷವಾದ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ. ಆದರೆ ಯಾರಲ್ಲಿ ದೇಹದ ತೂಕ ತುಂಬ ಜಾಸ್ತಿ ಇದೆ, ಈಗ ಏನಾಗ್ತದೆ ಗರ್ಭಿಣಿಯರಲ್ಲಿ ಅಂದರೆ, ಹೆಚ್ಚಿನ ಗರ್ಭಿಣಿಯರಿಗೆ ವೈದ್ಯರುಗಳೇ ತುಂಬ ಹಣ್ಣು ತಿನ್ನಿ, ತುಂಬ ಹಾಲು ಕುಡಿರಿ, ತುಂಬ ಊಟ ಮಾಡಿ ಇತ್ಯಾದಿ ಹೇಳ್ತಾ ಇರ್ತಾರೆ. ಆದ್ದರಿಂದ ಇವತ್ತು ಹುಟ್ಟುವ ಮಕ್ಕಳ ತೂಕ ಕೂಡ 1 ಕಿಲೋ 1.5 ಕಿಲೋ ಎಕ್ಸ್ಟ್ರಾ ಇದೆ. ಒಂದು ಕಾಲದಲ್ಲಿ 2.5 ಕಿಲೋ 3.5 ಕಿಲೋ 3 ಕಿಲೋಕ್ಕಿಂತ ಮೇಲಿದ್ದರೆ ಭಾಳ ಒಳ್ಳೆ ತೂಕ ಅಂತ ಪರಿಗಣಿಸ್ತಾ ಇದ್ದರು. ಈಗ 3.5ರಿಂದ 4 ಕಿಲೋ ಆಗಿದೆ, 4.25 ಕಿಲೋ ಆಗಿದೆ ತೂಕ. ಅಂದರೆ ಮಗು ಹುಟ್ಟುವಾಗಲೇ 1 ಕಿಲೋ ಜಾಸ್ತಿಯಾಗಿ ಹುಟ್ಟುತ್ತಾ ಇದೆ. ಯಾಕಂದರೆ ಗರ್ಭಿಣಿಯರಿಗೆ ನಾವು ತುಂಬ ಆಹಾರವನ್ನು, ಸಿಹಿ ತಿನಿಸುಗಳನ್ನು, ಫ್ರೂಟ್ಸನ್ನು ತಿನ್ನಿಸ್ತಾ ಇರ್ತೇವೆ. ಆದ್ದರಿಂದ ಯಾರು ಗರ್ಭಿಣಿಯರಲ್ಲಿ ತೂಕ ತುಂಬ ಜಾಸ್ತಿ ಇದೆ, ಅಥವಾ ಯಾರ್ದು BP ಜಾಸ್ತಿ ಇದೆ, ಅಥವಾ ಯಾರಿಗೆ ಪ್ರೆಗ್ನೆನ್ಸಿ ಇದ್ದಾಗ ಡಯಾಬಿಟಿಸ್ ಬಂದಿದೆ, ಅಂಥವರಿಗೆ ಬಹುಶಃ ಕೊರೋನಾ ಬಿಗಡಾಯಿಸುವ ಸಾಧ್ಯತೆ ಸ್ವಲ್ಪ ಹೆಚ್ಚಿರ್ಬೋದು. ಉಳಿದ ಹಾಗೆ ಗರ್ಭಿಣಿಯರಲ್ಲಿ ಏನು ವಿಶೇಷವಾಗಿ ಏನು ಸಮಸ್ಯೆಗಳಾಗುವುದಿಲ್ಲ. ಅವರೇನಾದ್ರ ಬಗ್ಗೆ ಗಾಬರಿ ಆಗಬೇಕಾಗಿಲ್ಲ. There are people with the asymptomatic, are they equally immune for life? Yeah, see, Anil, the point is, what is this? This is a new entity that we are seeing with regard to COVID, asymptomatic infection. What is that? Nobody knows. We will come to know only if RT-PCR is done. Somebody's nose is poked with, or throat is poked with the RT-PCR probe, and test is positive, and then he is branded as asymptomatic infection. So what is it? Nobody knows. Did he have symptoms? See, for the immune system to act, he should have had the infection. So what is the infection? Generally will produce symptoms. At least mild fever, mild headache, something will be there. So therefore this asymptomatic infection is a very suspicious thing. But if somebody has definitely had an infection, I'll put it that way, if there was a definite infection, then he is immune for life. There is no doubt about it. Yeah, Srinivas is asking me, are you getting vaccinated? What is your personal opinion? Srinivas, see, I have made it now. I had to declare it openly the other day that I have got infected. As a doctor, we didn't wait for a vaccine to do our duty. No, we have been treating, at least I have been treating last 1 year. And during the course of this treatment with my patient, somewhere after taking all the precautions all along,
I got infected. I recovered in 2-3 days. I didn't take any medicine. I followed the diet that I have been following for 15 years. Same, I don't eat sugars, I don't eat fruits, I don't drink milk, and I have minimal or no grains, virtually no grains. So my food is no the natural food, vegetables and eggs and nuts and all that. So I could come out of it within 3-4 days without any problem. So, and I have tested my antibodies; they are strongly positive. So therefore, I do not see the need to take the vaccine. And this I have already informed the healthcare, our district health authorities when they asked me whether you need the vaccine last November itself. So I have written to them, sir, I have already got it. If you have any evidence to show that vaccine is going to add anything extra to my immunity, then I would take it. But they did not have that data. Even today, even to this day, there is no such information available that it is going to add anything to somebody who is already infected. So therefore, I have not taken it, and most likely I am not going to take also. ಶ್ರೀಕಾಂತ್ ಭಜಂತ್ರಿ ಕೇಳ್ತೆ ಆಹಾರ ನಾ ಮೊದಲೇ ಕಳೆದ ಬಾರಿ ನಾವು ಇದು ವಿ ಡಿಡ್ ಎ ವೆಬಿನಾರ್ ಆನ್ ದಿಸ್. ನೋಡಿ, ಒಳ್ಳೆ ಆಹಾರ ಅಂದರೆ ತರಕಾರಿಗಳು, ಮೀನು, ಮಾಂಸ, ಮೊಟ್ಟೆ ಮತ್ತು ಬೀಜಗಳು, ಗೋಡಂಬಿ, ಬಾದಾಮಿ, ಪಿಸ್ತಾ ಇವನ್ನು ಯಥೇಷ್ಟವಾಗಿ ತಿನ್ನಿ. ಕೆಟ್ಟ ಆಹಾರ ಅಂದರೆ ಸಕ್ಕರೆ, ಹಣ್ಣುಗಳು, ಹಣ್ಣಿನ ರಸಗಳು, ಹಾಲು, ಹಾಲಿನ ಉತ್ಪನ್ನಗಳು ಮತ್ತು ಸಂಸ್ಕರಿತ ಆಹಾರಗಳು, ಬ್ರೆಡ್ಡು, ಬಿಸ್ಕತ್ತು, ನೂಡಲ್ಸು, ಪಿಜ್ಜಾ ಇತ್ಯಾದಿ ಇವನ್ನು ಸಂಪೂರ್ಣವಾಗಿ ತ್ಯಜಿಸಿ. ಇದಿಷ್ಟು ಮಾಡಿದರೆ ಕೊರೋನಾ ಮಾತ್ರ ಅಲ್ಲ, ಉಳಿದ ಆಧುನಿಕ ರೋಗಗಳನ್ನು ಕೂಡ ನಾವು ಗೆಲ್ಬೋದು. ಅರಸಿನ ಹಾಲು ಬೇಡ ಅಂದರೆ ಅರಸಿನ ಬಿಸಿ ನೀರು ತೆಗೆದುಕೊಳ್ಳಬಹುದಾ? ಇಲ್ಲ, ನೋಡಿ, ಅರಸಿನದಿಂದ ಕೊರೋನಾಕ್ಕೆ ಯಾವುದೇ ಉಪಕಾರ ಆಗೋದಿಲ್ಲ. ಖಂಡಿತವಾಗಿ ಹೇಳ್ತೇನೆ, ಇದರಿಂದ ಏನು ಉಪಕಾರ ಇಲ್ಲ. ಅರಸಿನ ಹೆಚ್ಚು ಸೇವಿಸೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಇತ್ಯಾದಿ ಸಮಸ್ಯೆಗಳು ಕೂಡ ಬರ್ಬೋದು. ಪ್ರಯೋಜನ ಅಂತೂ ಖಂಡಿತಕ್ಕೂ ಇಲ್ಲ. ನಾನು ಆಗಲೇ ಹೇಳಿದೆ ಅಲ್ಲ, ನಮ್ಮ ರೋಗ ರಕ್ಷಣಾ ವ್ಯವಸ್ಥೆ ಬಗ್ಗೆ ನಮಗೆ ನಂಬಿಕೆ ಇರಲಿ. ಅದನ್ನು ಇವುಗಳನ್ನೆಲ್ಲ ತೆಗೆದುಕೊಂಡು ನಾವು ಬಲಪಡಿಸುವ ಅಗತ್ಯನೂ ಇಲ್ಲ, ಅವು ಬಲ ಆಗುವುದೂ ಇಲ್ಲ. ಅದರಿಂದ ಉಪಕಾರ ಅಂತೂ ಖಂಡಿತ ಇಲ್ಲ, ಅದನ್ನಷ್ಟು ನಾನು ಹೇಳ್ತೇನೆ. ಮತ್ತು ಅರಸಿನದ ಬಗ್ಗೆ ನೀವು ಕೇಳಿದಿರಿ, ಖಂಡಿತವಾಗಿಯೂ ಗರ್ಭಿಣಿಯರು ಅರಸಿನವನ್ನು ಅತಿಯಾಗಿ ಬಳಸೋದು ಬೇಡ. ಯಾಕಂದರೆ ಅದು ಗರ್ಭಕೋಶದ ಏನು ಸಂಕುಚನ ಇದೆ, ಕಾಂಟ್ರಾಕ್ಷನ್ ಇದೆ, ಅದಕ್ಕೆ ಕಾರಣ ಆಗ್ಬೋದು ವಿಪರೀತವಾಗಿ ಅರಸಿನ ತಗೊಂಡ್ರೆ. ಸೊ ಅದರಿಂದ ಸಮಸ್ಯೆ ಆಗ್ಬೋದು ಗರ್ಭಿಣಿಯರಿಗೆ. ಅದರಿಂದ ಖಂಡಿತಕ್ಕೂ ಅವರು ಅರಸಿನವನ್ನು ಎದ್ದೋ ತದ್ದೋ ಬಳಸುವುದಷ್ಟು ಒಳ್ಳೆಯದಲ್ಲ. ಹರ್ಷವರ್ಧನ ಕೇಳ್ತಾರೆ, ಇಸಬ್ಗುಲ್ ತಗೊಳ್ಬೋದಾ? ಅಲ್ಲ, ಹರ್ಷ ಭಾಳಷ್ಟು ಜನರಿಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗ್ತದೆ. ಅದು ಯಾಕಂದರೆ ಕೊರೋನಾದಲ್ಲಿ ಆಹಾರ ಸರಿಯಾಗಿ ಸೇವನೆ ಮಾಡೋದಿಲ್ಲ, ಬಾಯಿ ರುಚಿ ಇರೋದಿಲ್ಲ, ಮತ್ತು ಸಾಕಷ್ಟು ತರಕಾರಿ. ನಿಮಗೆ ಮಲ ವಿಸರ್ಜನೆ ಚೆನ್ನಾಗಿ ಆಗಬೇಕು ಅಂತಂದರೆ ಅದು ನಮ್ಮ ದೇಹದಲ್ಲಿ ಬಳಕೆ ಆಗದೇ ಇರುವಂಥದ್ದು ಹೊರಗೆ ಹೋಗುವಂಥದ್ದು. ಸೊ ಅದಕ್ಕೆ ನೀವು ತುಂಬ ತರಕಾರಿಯನ್ನು ತಿನ್ನಬೇಕಾಗ್ತದೆ. ಸೊ ಮಾಂಸಾಹಾರ ಚೆನ್ನಾಗಿ ಜೀರ್ಣ ಆಗಿಬಿಡ್ತದೆ, 99% ಜೀರ್ಣ ಆಗ್ತದೆ, ಅದು ಬಯೋ ಅವೈಲಬಿಲಿಟಿ ಅಂತೀವಿ. ಸೊ ಇಟ್ ಈಸ್ ಎ ವೆಜಿಟೇಬಲ್ಸ್ ದ್ಯಾಟ್ ಡು ನಾಟ್ ಗೆಟ್ ಡೈಜೆಸ್ಟೆಡ್ ಫುಲ್ಲಿ. ದಿಸ್ ಈಸ್ ಅಗೇನ್ ಕಾಂಟ್ರರಿ ಟು ದ ಪಾಪ್ಯುಲರ್ ಬಿಲೀಫ್. ಏನಂದರೆ